ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಒಂದು ಆಂಜನೇಯನ ಭಜನೆ ಇದು, ಭಕ್ತಿ ಸದನದಲ್ಲಿ ಇಲ್ಲ ಇದು. ಹೇಳ್ತೀನಿ, ಕೇಳಿಸ್ಕೊಂಡು ಸರಿಯಾಗಿ ಅಷ್ಟು. ವಾನರವೀರ ಶ್ರೀ ಆಂಜನೇಯ ವಾನರವೀರ ಶ್ರೀ ಆಂಜನೇಯ ರಾಮನಾಮನಾದಕ್ಕೆ ಒಲಿದು ಬರುವನವನು ವಾನರವೀರ ಶ್ರೀ ಆಂಜನೇಯ ರಾಮನಾಮನಾದಕ್ಕೆ ಒಲಿದು ಬರುವನವನು ರಾಮ ರಾಮ ಎಂದರೆ ಅಲ್ಲೇ ಬರುವನವನು ರಾಮ ರಾಮ ಎಂದರೆ ಅಲ್ಲೇ ಬರುವನವನು ರಾಮ ರಾಮ ಎಂದರೆ ಕರವ ಮುಗಿವನವನು ರಾಮ ರಾಮ ಎಂದರೆ ಕರವ ಮುಗಿವನವನು ವಾನರವೀರ ಶ್ರೀ ಆಂಜನೇಯ ರಾಮನಾಮನಾದಕ್ಕೆ ಒಲಿದು ಬರುವನವನು ಆನಂದ ಬಾಷ್ಪವ ಸುರಿಸಿ ನಲಿದು ಬರುವನು ರಾಮನಾಮ ಎಂಬ ಮಧುವ ಹೀರುತ ಬರುವನು ಆನಂದ ಬಾಷ್ಪವ ಸುರಿಸಿ ನಲಿದು ಬರುವನು ರಾಮನಾಮ ಎಂಬ ಮಧುವ ಹೀರುತ ಬರುವನು ರಾಮ 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 ಎಂದು ಸದಾ ಜಪಿಸಿ ಬರುವನು ರಾಮ 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 ಎಂದು ಸದಾ ಜಪಿಸಿ ಬರುವನು
ರಾಮ ರಾಮ ಎಂದವರನು ಪ್ರೇಮದಿ ಕಾಯುವನು. ರಾಮ ರಾಮ ಎಂದವರನು ಪ್ರೇಮದಿ ಕಾಯುವನು. ವಾನರ ವೀರ ಶ್ರೀ ಆಂಜನೇಯ ರಾಮನಾಮನಾದಕ್ಕೆ ಒಲಿದು ಬರುವನವನು. ರಾಮ ಬಂಟ ಹನುಮಂತ ಪರಮ ಜ್ಞಾನಿಯವನು. ರಾಮ ಬಂಟ ಹನುಮಂತ ಪರಮ ಜ್ಞಾನಿಯವನು. ಅತುಲಿತ ಬಲವಂತ ಅಸುರ ಭಯಂಕರನು. ಪವಮಾನನಂದನನು ಜಿತೇಂದ್ರಿಯನವನು. ಪವಮಾನನಂದನನು ಜಿತೇಂದ್ರಿಯನವನು. ಭವಸಾಗರವನು ದಾಟಿಸುವವನು. ಭವಸಾಗರವನು ದಾಟಿಸುವವನು. ವಾನರ ವೀರ ಶ್ರೀ ಆಂಜನೇಯ ರಾಮನಾಮನಾದಕ್ಕೆ ಒಲಿದು ಬರುವನವನು. ಒಲಿದು ಬರುವನವನು. ಶ್ರೀರಾಮಚಂದ್ರ ಭಗವಾನ ಕೀ ಪವನ ಸುತ ಹನುಮಾನ ಕೀ. ಮೊದಲನೇ ಶ್ಲೋಕ. ಶ್ರೀಮದ್ ರಾಮ ಪದಾರವಿಂದ ಮಧುಯೇ ಭೃಂಗಾಸರಾಗಾನಿ ಸೇವಂತೆ ಸನಕಾಶುಕಾದಿ ಮುನಯಃ. ತೇಷಾಂ ನ ಕಾಚಿತ್ ಸ್ಪೃಹಾ. ಶ್ರೀಭದ್ರಾಮ ಪದಾರವಿಂದ ಮಧುನೋ जानन्ति वै ते रसं तत्स्वादात् परसौख्यदा भवति या सा स्यास्तिर्नः सदा। ಐದು ಮತ್ತು ಆರನೇ ಶ್ಲೋಕ.
तं वेद्यं पुरुषं हि वेद न परम् वेद्यं न तन्मृत्युभिः योऽस्यामेव तनौ विभाति सततम् शुभ्रो भवत्यक्षरः यज्ञात्वा मुदमश्नुतेऽत्र सकलम् भद्रं च सर्वज्ञताम् तच्छ्रीरामपदस्वरूपममलम् ज्ञेयं च गेयं पुनः यज्ञानात् विदितं जगत्तदविकृत् धामस्वरूपं स्वयं विज्ञाय स्वगुरोर्मुखात् परमितो भिन्नं न वेत्ति क्वचित् सिन्धुं प्राप्य यथा न मुञ्चति नदी विद्वान् परं विन्दते यो वै तत्परमं च वेद सततम् ब्रह्मैव स ब्रह्मविद् ओंकारं व्यभजच्च श्रुतिर्वदति तदभूतं भविष्यद्गवत् जीवेशौ च विभावयत्यपि पुनर्ब्रूते तयोरेकता यज्ञात्वा नितरामभिन्नपदवीं प्राप्नोत्यमात्रां शिवाम् शुद्धं तुर्यमदं स्फुटं परिमिति श्रीरामभद्रो व्ययः ಯಜ್ಞಾನಾತ್ ವಿದಿತಂ ಜಗತ್. ಮುಂಡಕ ಉಪನಿಷತ್ತಿನ ಒಂದು ವಾಕ್ಯದ ಮೂಲಕ ಈ 6ನೆಯ ಶ್ಲೋಕದಲ್ಲಿ ಒಂದು ಉಪನಿಷತ್ತಿನ ಸಾರವನ್ನು ಶ್ರೀಧರರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಜಗತ್ತು ಅನ್ನೋದು ಏನು ಗೋಚರವಾಗ್ತಾ ಇದೆ, ಈ ಜಗತ್ತು ಅನ್ನೋದು ಏನು ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಅದು ಯಾರಿಂದ? ಆ ಶುದ್ಧ ತತ್ವದಿಂದ, ಆ ಚೈತನ್ಯದ ಸಾನ್ನಿಧ್ಯದಿಂದ. ಆ ಶುದ್ಧ ತತ್ವ ಅಥವಾ ಚೈತನ್ಯ ತತ್ವವನ್ನು ನಾನು ಹೇಗೆ ಅರಿಬೇಕು? ಅದನ್ನು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಅದನ್ನು ವಿಜ್ಞಾಯ ಸ್ವಗುರೋರ್ಮುಖಾತ್, ಅದನ್ನು ಕೇವಲ ಗುರುಗಳ ಮುಖದಿಂದ ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ಅದನ್ನು ನಾನು ಕಲಿಬೇಕು. ಒಂದು ವೇಳೆ ನಾನು ಅವ್ರ ಹತ್ರ ಹೋಗಿ ಕಲಿತ್ರೆ ಯಾವ ರೀತಿ ಆ ಜ್ಞಾನವನ್ನು ಅವರು ನಮಗೆ ಬೋಧಿಸ್ತಾರೆ? ಸಿಂಧುಂ ಪ್ರಾಪ್ತಿ ಯಥಾ ನದಿ. ಹೇಗೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ. ಹೇಗದು? ಹೇಗೆ ಒಂದು ನದಿ ಹಿಮಾಲಯದ
ಉತ್ತುಂಗ ಶಿಖರದಿಂದ ಕೆಳಗಡೆ ಹರಿದು ಬಂದು ಹೇಗೆ ಅದು ಸಮುದ್ರವನ್ನು ಸೇರಿಕೊಳ್ತದೋ, ಎಲ್ಲಿ ತನಕ ಅದು ಸಮುದ್ರವನ್ನು ಸೇರುತ್ತೋ ಸೇರುವ ತನಕವೂ ಕೂಡ ಅದಕ್ಕೆ ಒಂದು ನಾಮರೂಪ ಅನ್ನೋಂಥದ್ದು ಇರುತ್ತೆ. ಇದು ಗಂಗಾ, ಇದು ಯಮುನಾ, ಇದು ಕಾವೇರಿ ಅಲ್ಲ, ಇದು ತುಂಗ, ಜಮುನಾ, ಏನೇನೋ ಹೆಸರುಗಳು. ಒಮ್ಮೆ ಅದು ಸಮುದ್ರವನ್ನು ಸೇರ್ತೋ ಅಲ್ಲಿ ನಾಮರೂಪಗಳಿಲ್ಲ, ಅಲ್ಲಿ ಎಲ್ಲವನ್ನು ಕೂಡ ಅದು ಕಳ್ಕೊಂಡು ಬಿಡುತ್ತೆ. ಅದೇ ರೀತಿಯಲ್ಲಿ ಎಲ್ಲಿ ತನಕ ನಾವು ಗುರುವಿನ ಬಳಿ ಹೋಗೋದಿಲ್ಲ, ಅವನಿಂದ ಉಪದೇಶವನ್ನು ಪಡೆಯೋದಿಲ್ಲ, ಎಲ್ಲಿ ತನಕ ನಾವು ಆತ್ಮವಿದ್ಯೆಯನ್ನು ಗಳಿಸೋದಿಲ್ಲ, ನನ್ನನ್ನು ನಾನು ಅರಿಯೋದಿಲ್ಲ, ಅಲ್ಲಿಯ ತನಕವೂ ಕೂಡ ನಾನು ಬೇರೆ, ಜಗತ್ತು ಬೇರೆ, ಜೀವರಾಶಿಗಳು ಬೇರೆ, ಭೇದ ಅನ್ನೋಂಥದ್ದು ಇರುತ್ತೆ. ಯಾವಾಗ ವ್ಯಕ್ತಿ ಆತ್ಮಜ್ಞಾನವನ್ನು ಗಳಿಸ್ತಾನೋ, ಬ್ರಹ್ಮೈವ ಸ ಬ್ರಹ್ಮವಿದ್ ಅಥವಾ ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಏನಾಗ್ತಾನವನು ಜೀವ ಮತ್ತು ಬ್ರಹ್ಮ ಅಂತಕ್ಕಂಥ ಏನು ಭೇದವಿದೆ, ಅಥವಾ ಜೀವ ಜಗತ್ತು ಈಶ್ವರ ಅಂತಕ್ಕಂಥ ಏನು ತ್ರಿಪುಟಿಗಳು ಅನ್ನುವಂಥದ್ದು ಇದೆ, ಎಲ್ಲವೂ ಬೇರೆ ಬೇರೆ ಅನ್ನುವಂಥದ್ದು ಏನಿದೆ ಅದು ಇಲ್ಲವಾಗುತ್ತೆ, ಅದು ನಾಶವಾಗುತ್ತೆ. ಮತ್ತು ಏಕತ್ವಂ ಒಂದು ಅನ್ನುವಂಥದ್ದನ್ನು ಅವನು ಅನುಭವಿಸ್ತಾನೆ. ಶ್ರೀಧರು ಮತ್ತೆ ಮುಂದುವರಿಸ್ತಾರೆ. ಓಂಕಾರಂ ವ್ಯವಜಶ್ರುತಿರ್ವದತಿ ತದ್ಭೂತಂ ಭವಿಷ್ಯದ್ಗವತ್. ಶ್ರುತಿ ಅಂದರೆ ವೇದಗಳು, ಶ್ರುತಿ ಅಂತಂದರೆ ಉಪನಿಷತ್ತು. ಯಾವುದನ್ನು ಒತ್ತಿ ಹೇಳ್ತಾ ಇದೆ ಶ್ರುತಿ? ಓಂಕಾರಂ ವ್ಯಭಜತ್ ಶ್ರುತಿ ವದತಿ. ಇಡೀ ಉಪನಿಷತ್ತಿನ ಅಥವಾ ಇಡೀ ಅಧ್ಯಾತ್ಮದ ಸಾರವನ್ನು ಒಂದು ವೇಳೆ ಒಂದೇ ಒಂದು ಶಬ್ದ ಅಥವಾ ಒಂದೇ ಒಂದು ಅಕ್ಷರದಲ್ಲಿ ಒಂದು ಹೇಳಿ ಅಂತ ಏನಾದರೂ ಹೇಳಿದರೆ ಅದಕ್ಕೆ ಹೆಸರು ಓಂಕಾರ. ಎಷ್ಟು ಸಾರಭೂತವಾಗಿದೆ ಅಂತಂದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅನೇಕ ಶ್ರುತಿಗಳನ್ನು, ಅನೇಕ ವೇದಗಳನ್ನು ಅಥವಾ ಅನೇಕ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆದರೆ ಎಲ್ಲ ಶ್ರುತಿಗಳ ಸಾರ ಅನ್ನುವಂಥದ್ದೇನಿದೆ ಅದಕ್ಕೆ ಹೆಸರು ಓಂಕಾರಂ. ಎಲ್ಲ ಶ್ರುತಿಗಳು ಏನು ವಿಭಜನೆಯನ್ನು ಮಾಡ್ತಾ ಇವೆ? ಈ ಓಂಕಾರವನ್ನೇ ವಿಭಜನೆಯನ್ನು ಮಾಡ್ತಾ ಇವೆ, ಈ ಓಂಕಾರವನ್ನೇ ವಿಸ್ತಾರಗೊಳಿಸ್ತಾ ಇವೆ, ಈ ಓಂಕಾರವನ್ನೇ ಸ್ಪಷ್ಟಪಡಿಸ್ತಾ ಇವೆ. ಏನಿದೆ ಓಂಕಾರ? ಓಂಕಾರದಲ್ಲಿ ಏನಿದೆ? ಅಕಾರ, ಉಕಾರ, ಮಕಾರ, 3 ಅಕ್ಷರಗಳಿವೆ. ಈ 3 ಅಕ್ಷರಗಳು ಸೇರಿ ಏನಾಗಿದೆ? ಓಂಕಾರ. ಏನಿದು ಅಕಾರ, ಉಕಾರ, ಮಕಾರ? ಈ ಅಕಾರ ಉಕಾರವನ್ನು ಮಕಾರವನ್ನು ಸೃಷ್ಟಿ, ಸ್ಥಿತಿ, ಲಯ ಅಂತ ಕರೀತಾರೆ. ಎಚ್ಚರ, ಕನಸು, ನಿದ್ರೆ ಅನ್ನೋಂಥದ್ದನ್ನು ಕರೀತಾರೆ. ಹೌದಾ? ಏನು ನಮ್ಮ ಜಗತ್ತಂತಂದರೆ, ನಾವು ನಮ್ಮ ಜಗತ್ತಂದರೆ ಏನು ತಿಳ್ಕೊಂಡಿದ್ದೀವಿ ಅಂದರೆ ಎಚ್ಚರದ ಜಗತ್ತಿನಲ್ಲಿ ಏನು ಅನುಭವಿಸ್ತಾ ಇದ್ದೀವಲ್ಲ ಇದು ಮಾತ್ರ ನಮ್ಮ ಜಗತ್ತು ಅಂದ್ಕೊಂಡಿದ್ದೀವಿ. ಇದು ಮಾತ್ರ ಅಲ್ಲ ನಮ್ಮ ಜಗತ್ತು. ಮತ್ತು ಏನು ಕನಸು ಕಾಣ್ತೀವಿ ಅದು ನಮ್ಮದೇ ಜಗತ್ತು, ಅದಕ್ಕೂ ಹೆಸರು ಜಗತ್ತೇ. ಏನು ನಿದ್ರೆಯನ್ನು ಮಾಡ್ತೀವಿ, ನಿದ್ರೆಯಲ್ಲಿ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ನಾವೇನು ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಹೆಸರು ಜಗತ್ತೇ. ಯಾಕೆ? ಯಾವುದ್ಯಾವುದು ಗೋಚರವಾಗ್ತಾ ಇದೆ, ಯಾವುದ್ಯಾವುದು ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅದೆಲ್ಲಕ್ಕೂ ಕೂಡ ಹೆಸರು ಜಗತ್. ಹಾಗಾದರೆ ಓಂಕಾರವನ್ನು ಅದೇ ಕಾಲ ಅನ್ನುವಂಥ ರೀತಿಯಲ್ಲೂ ಕೂಡ ಶಬ್ದದ ಪ್ರಯೋಗವನ್ನು ಮಾಡ್ತೀವಿ ನಾವು. ಭೂತ, ವರ್ತಮಾನ, ಭವಿಷ್ಯತ್ತು, 3ರಲ್ಲಿ ವಿಭಾಗವನ್ನು ಮಾಡ್ತೀವಿ ನಾವು. ತದ್ಭೂತಂ ಭವಿಷ್ಯದ್ಗವತ್. ಏನಂತ ಹಿಂದೆ ಆಗಿದ್ದು ಇವತ್ತು ಆಗ್ತಾ ಇದೆ, ನಾಳೆ ಆಗುವಂಥದ್ದು ಏನಿದೆಲ್ಲ ಇದಕ್ಕೆ ಹೆಸರು ಜಗತ್ತು. ಏನೇನು ನಮ್ಮ ಅನುಭವಕ್ಕೆ ಸಿಗ್ತಾ ಇದೆ, ಯಾವುದ್ಯಾವುದು ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರವಾಗ್ತಾ ಇದೆ ಇದಕ್ಕೆ ಹೆಸರು ಜಗತ್ತು. ಗಮನಿಸಿ, ಮಾಂಡುಕ್ಯ ಶ್ರುತಿಯಲ್ಲಿ
ಪರಮ ತತ್ವವನ್ನು ತುರೀಯಂ ಅಂತಕ್ಕಂಥ ಶಬ್ದದ ಮೂಲಕ ವ್ಯಾಖ್ಯಾನ ಮಾಡ್ತಾರೆ. ತುರೀಯಂ ಅಂದ್ರೇನೋ ನಾಲ್ಕನೆಯದು ಅಂತ. ಮೊದಲ ಮೂರು ಯಾವುದೋ? ಅದೇ ಮೊದಲ ಮೂರು ಇವಾಗಲೇ ನಮ್ಮ ಅನುಭವಕ್ಕೆ ಬಂದಿದೆ. ಯಾವುದದು? ಎಚ್ಚರದ ಜಗತ್ತು, ಕನಸಿನ ಜಗತ್ತು ಮತ್ತು ನಿದ್ರಾ ಸುಷುಪ್ತಿ. ನಿಜ ಹೇಳಬೇಕಂತಂದರೆ ಅದು ನಾಲ್ಕನೇದಲ್ಲ, ಅದು ಇರೋದು ಒಂದೇ. ಆದರೆ ನಮಗೆ ಈ ಮೂರು ಗೋಚರವಾಗ್ತಾ ಇರೋದರಿಂದ ಈ ಮೂರನ್ನು ಆಧರಿಸಿ ಅದನ್ನು ತುರೀಯಂ ಅಂತ ಹೇಳ್ತಾರೆ. ನಿಜ ಹೇಳಬೇಕಂದ್ರೆ ಅದು ಇರೋದು ಒಂದೇ, ಈ ಮೂರನ್ನಂಥದಕ್ಕೆ ಅಸ್ತಿತ್ವವೇ ಇಲ್ಲ. ಆದರೆ ಏನು ಮಾಡೋದು? ನಮಗಿದು ಕಾಣ್ತಾ ಇದೆ, ನಮಗಿದು ಅನುಭವಕ್ಕೆ ಸಿಗ್ತಾ ಇದೆ, ನಾವಿದನ್ನು ಅನುಭವಿಸ್ತಾ ಇದ್ದೀವಿ. ಹೌದಾ? ಏನು ಹೇಳ್ತಾ ಇದೆ ಇಲ್ಲಿ ಓಂಕಾರ? ಏನು ತೋರಿಸ್ಕೊಡ್ತಾ ಇದೆ ನಮಗೆ? ಜೀವೇ ಶೌಚ ವಿಭಾವಯತ್ಯಪಿ ಪುನರ್ಭೂತೆ ತಯೋರೇಕತಾ. ನಮಗೇನು ಗೊತ್ತಿದೆ ಇವಾಗ? ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಜೀವರಾಶಿಗಳು ಬೇರೆ. ಹೌದು. ಮೊನ್ನೆ ಒಂದು ದೃಷ್ಟಾಂತ ಕೊಟ್ಟಿದ್ದೆ, ಮುಪ್ಪಿನಾರ್ಯರು ಅಂತ ಹೇಳಿ, ಸಿದ್ಧಾರೂಢರ ಶಿಷ್ಯರು. ಅವರು ಯಾವಾಗಲೂ ಕೂಡ ನಿಜಗುಣ ಶಿವಯೋಗಿಗಳ ಒಂದು ತತ್ವವನ್ನು ಬೋಧನೆ ಮಾಡೋರು ಕನ್ನಡದಲ್ಲಿ. ಅವ್ರ ಹತ್ರ ಒಬ್ಬ ಶಿಷ್ಯ 10-12 ವರ್ಷಗಳ ಕಾಲ ಇದ್ದ. ಅವ್ನಿಗೆ ಯಾಕೋ ಸ್ವಲ್ಪ ದಿವಸ ಆದಮೇಲೆ ಬೋರ್ ಆಗಿಬಿಡ್ತು. ಅವನಿಗೆ ಏನಿದೆ ಇದನ್ನೇ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ, ಬೆಳಗ್ಗೆ ಸಂಜೆ ತನಕ ಎದ್ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ. ಅದಕ್ಕೆ ಅವನಂದ, ಗುರುಗಳೇ ನೀವು ಅಪ್ಪಣೆ ಕೊಟ್ಟರೆ ನನ್ನ ಕಾಶಿಗೆ ಹೋಗಿ ಒಂದಿಷ್ಟು ಹೆಚ್ಚಿನ ಜ್ಞಾನವನ್ನು ಗಳಿಸ್ಕೊಂಡ್ಬಿಡ್ತೀನಿ. ಗುರುಗಳಂದ್ರು, ಖಂಡಿತ ಹೋಗಪ್ಪ, ನಮ್ಮ ಕೈಲಂದು ಹೋಗೋಕ್ಕಾಗಿ ನೀನಾದರೂ ಕಲಿಗೆ ಹೋಗುವ. 12-13 ವರ್ಷಗಳ ಕಾಲ ಅವನು ಹೋದ ಕಾಶಿಗೆ. ನ್ಯಾಯ, ಸಂಸ್ಕೃತ, ವ್ಯಾಕರಣ, ತರ್ಕ, ಏನೇನು ಕಲಿಯಲಿಕ್ಕೆ ಸಾಧ್ಯತೆ ಎಲ್ಲವನ್ನು ಕಲಿತು ಇವತ್ತಿಗೂ ಕೂಡ ಅಷ್ಟೇ, ಅನಾದಿ ಕಾಲದಿಂದಲೂ ಕೂಡ ಅಷ್ಟೇ, ಏನಾದರೂ ನಾವು ಜ್ಞಾನವನ್ನು ಗಳಿಸಬೇಕು ಅಂದರೆ ಕಾಶಿಗೆ ಹೋಗಬೇಕಿತ್ತು. ಇವತ್ತಿಗೂ ಕೂಡ ಅಷ್ಟೇ, ಜ್ಞಾನದ ಹಸಿವೆಯಿಂದ, ಜಿಜ್ಞಾಸುವಿನಿಂದ ಯಾವುದೇ ವ್ಯಕ್ತಿ ಕಾಶಿಗೆ ಹೋಗಲಿ, ಅಲ್ಲಿ ಯೋಗ್ಯರಿದ್ದಾರೆ, ಅಲ್ಲಿ ಹೇಳ್ಕೊಡ್ತಾರೆ, ಅಲ್ಲಿ ಕಲೀಲಿಕ್ಕೆ ಒಂದು ಸಾಧ್ಯ ಇದೆ, ಅವಕಾಶವಿದೆ. ಅದಕ್ಕೆ ವಿದ್ಯಾಕಾಶಿ ಅಂತಲೇ ಅದಕ್ಕೆ ಹೆಸರು. 12-13 ವರ್ಷಗಳ ಕಾಲ ಕಲಿತ ಶಿಷ್ಯ ಯಾವಾಗಲೂ ಅಷ್ಟೇ, ವಿದ್ಯೆ ಯಾವಾಗಲೂ ವಿನಯವನ್ನು ಕೊಡಬೇಕು, ಆದರೆ ಅದು ಕೊಡೋದಿಲ್ಲ. ಎಂಥ ಒಂದು ವಿದ್ಯೆಯ ಅಭಿಮಾನದಿಂದ ಬಂದ, ಅದಕ್ಕೆ ಸರಿಯಾಗಿ ಅವನು ತುಂಬ ಬುದ್ಧಿವಂತನೂ ಆಗಿದ್ದ, ವಿದ್ಯಾವಂತನೂ ಆಗಿದ್ದ. ಅವನ ಮುಖದಲ್ಲಿ ಒಂದು ತೇಜಸ್ಸಿತ್ತು, ಕಣ್ಣಲ್ಲಿ ಒಂದು ಕಾಂತಿ ಇತ್ತು, ಒಂದು ಹೊಳಪಿತ್ತು ಮುಖದಲ್ಲಿ. ಯಾರು ನೋಡಿದ್ರು ಅವನು ಬಂದು ನಮಸ್ಕಾರ ಮಾಡೋರು. ಯಾರೂ ಕೂಡ ಅವನನ್ನು ಮಾತಿನಿಂದ ಗೆಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಪ್ರತಿಭಾವಂತನಾಗಿದ್ದ ಅವನು, ಅಷ್ಟು ಸ್ಫೂರ್ತಿ ವ್ಯಕ್ತಿತ್ವ ಅವನು. ವಾಪಸ್ ಬಂದ. ಯಾವುದೇ ಶಿಷ್ಯ ಇರಲಿ, ಕಲಿತ ಮೇಲೆ ಅವನಿಗೆ ಒಂದೇ ಆಸೆ, ಏನದು? ಗುರುಗಳನ್ನು ಸೋಲಿಸಬೇಕು. ವಾಪಸ್ ಐರಣಿಗೆ ಬಂದ. ಏನು ಜರತಾರಿ ಪಂಚೆ, ಏನು ಹಾಕ್ಕೊಂಡಿರ್ತಕ್ಕಂಥ ಒಂದು ಭಸ್ಮ ಜಟಾಧಾರಿ, ಆಮೇಲೆ ಅವನಿಗೆ ಅನೇಕರು ಕೊಟ್ಟಂಥ ಸರ್ಟಿಫಿಕೇಟ್ಗಳು ಎಲ್ಲವನ್ನು ಹಿಡ್ಕೊಂಡು ಬಂದರೆ ಮುಪ್ಪಿನಾರರು ಒಳಗಡೆ ಇದ್ದರು. ಕಟಿಂಗ್ ಮಾಡೋನು ಬಂದಿದ್ದ, ಅವನು ಶೇವಿಂಗ್ ಮಾಡ್ತಾಯಿದ್ರು. ಶಿಷ್ಯ ಓಡಿ ಬಂದ, ಗುರುಗಳು ಯಾರೋ ಪಂಡಿತರು ಬಂದು, ಯಾರೋ ಅರ್ಜೆಂಟ್ ನಿಮ್ಮನ್ನು ಭೇಟಿ ಆಗಬೇಕಂತ. ಅವರಂದರು, ಹೇಳೋನಿಗೆ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಹೊರಗೆ ಕೂತ್ಕೊಳ್ಳಿಕ್ಕೆ ಹೇಳಿ. ಬಂದು ಹೇಳ್ದ, ಇಲ್ಲ ನಾನು ಅರ್ಜೆಂಟಲ್ಲಿದ್ದೀನಿ. ಅವನಂದ, ಗುರುಗಳು ಅರ್ಜೆಂಟಲ್ಲಿದ್ದಾರಂತವರು. ಹೌದಾ, ಅಷ್ಟೊಂದು ಅರ್ಜೆಂಟಲ್ಲಿದ್ದಾನೆ, ಒಳಗೆ ಕರಿ ಆಗಲ್ಲ. ಅಶುಚಿಯಾಗಿದೆ, ಸ್ನಾನ ಮಾಡಬೇಕು, ಎಲ್ಲ ಹೊಲಸು ಬಿದ್ದಿದೆ, ಅವನ ಮೇಲೂ ಕೂಡ ಕೂದಲು ಬೀಳ್ತವೆ, ಸರಿಯಲ್ಲ ಅಂದೆ. ಅರ್ಜೆಂಟಲ್ಲಿದ್ದರೆ ಏನು ಮಾಡೋಕ್ಕದು, ಕರಿ ಅವನನ್ನು. ಒಳಗೆ ಬಂದು ನೋಡ್ತಾರೆ, ಇವನು ಶಿಷ್ಯನೇ. ಇವರು ಅಂದರು, ಒಬ್ಬೊಬ್ಬ ಏನು ಕಳೆ, ಏನು ವಿದ್ಯೆ, ಏನು ಮುಖದಲ್ಲಿ ಕಾಂತಿ, ಏನು ನೀನೇ ಅಲ್ವೇನೋ? ಹೌದು ಗುರುಗಳು, ನಮಸ್ಕಾರ ಮಾಡಲಿಲ್ಲ ನಾನೇ. ಏನು ವಿಶೇಷ, ಇವತ್ತು ನನ್ನ ನೆನಪಾಗಿ ಬಂದಿದೆಯಾ? ಇಲ್ಲ, ನಾನೊಂದಿಷ್ಟು ವಾದ ಮಾಡಬೇಕು ನಿಮ್ಮ ಜೊತೆಗೆ ವಾದ ಮಾಡಿ ನಿಮ್ಮನ್ನು ಗೆಲ್ಲಬೇಕು, ಅದಕ್ಕೆ ನಾನು ಬಂದಿದ್ದೀನಿ. ಅವನದ, ಹೋಗ ಒಳ್ಳೆ ಕೆಲಸ ಇದೆ, ಹೋಗು, ಇಂಥದ್ದನ್ನೆಲ್ಲ ನನ್ನ ಹತ್ರ ಮಾಡ್ಲಿಕ್ಕೆ ಬಂದಿದ್ದು, ಹೋಗಾಚೆ. ಇಲ್ಲ
ನೀವು ಮಾಡಲ್ಲ ಅಂದರೆ ಬರೆದು ಕೊಡಿ, ನಾನು ಸೋತಿದ್ದೀನಿ ಅಂತೇಳಿ. ಅವನಂದರು, ಅಯ್ಯೋ ರಾಮೇ. ಸರಿ, ಅಷ್ಟೊತ್ತಿಗೆ ಕಟಿಂಗ್ ಎಲ್ಲ ಮುಗಿದಿತ್ತು. ಅವನು ಹಜಾಮ ಪಕ್ಕದಲ್ಲಿ ನಿಂತ. ಭಾಳ ವರ್ಷದಿಂದ ಮಾಡ್ತಾಯಿದ್ದ. ಭಾಳ ವಯಸ್ಸಾಗಿತ್ತು ಮುಪ್ಪಿನಾರರಿಗೆ, 70 ಮೇಲಾಗಿತ್ತು. ಮುಪ್ಪಿನಾರರು ಬಂದರು, ಬಾರ್ಲಿ ಇಲ್ಲೇ ಈ ಕಡೆ ಬಾ ಅಂದರು. ಅವನು ಈ ಕಡೆ ಬಂದ, ಉದ್ದಕ್ಕೆ ನಮಸ್ಕಾರ ಮಾಡಿದರು ಅವನಿಗೆ. ನೀನೇ ದೇವರು ಬಂದರು. ಮುಪ್ಪಿನಾರರು ಹಜಾಮನಿಗೆ ಹೇಳಿದ್ರು, ನೀನೇ ದೇವರು. ಅವನೊಂದು ಹಳ್ಳಿಗೆ ಶುರು ಮಾಡ್ಬಿಟ್ಟ. ಗುರುಗಳು ಕೇಳಿದರು, ಸರಿಯಪ್ಪ ವಾದಾಗಿದೆ ಎಲ್ಲ ಆಮೇಲೆ ನೋಡೋಣ, ಎಷ್ಟು ವರ್ಷ ಏನೇನು ಕಲ್ತಿದ್ಯಾ ಅಂದರು. ಅವನೊಂದು ನ್ಯಾಯ ಕಲ್ತಿದ್ದೀನಿ, ತರ್ಕ ಕಲ್ತಿದ್ದೀನಿ, ವ್ಯಾಕರಣ ಕಲ್ತಿದ್ದೀನಿ, ಸಂಸ್ಕೃತ ಕಲ್ತಿದ್ದೀನಿ. ಏನಪ್ಪ ನೀ ಏನು ಹೇಳ್ತೀಯ, ನಮಗೇನು ಅರ್ಥವಾಗಲ್ಲ. ಒಂದು ಕೆಲಸ ಮಾಡು, 12 ವರ್ಷಗಳಲ್ಲಿ ಏನೇನು ಕಲ್ತಿದ್ಯಾ ಒಂದೇ ಒಂದು ಸೆಂಟೆನ್ಸ್, ಒಂದೇ ವಾಕ್ಯದಲ್ಲಿ ಹೇಳಿಬಿಡು. ಅವನಂದ, ಏನೇ ಆಗಲಿ ಜೀವ ಜೀವನೇ, ಈಶ್ವರ ಈಶ್ವರನೇ, ಅವರಿಬ್ಬರು ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಯ ಹೇಳಿದರು, ಇದನ್ನು ಕಲ್ತು ಬಂದಿದ್ಯಾ? ಹೌದು. ಈ ಕಡೆ ತಿರುಗಿ ನೋಡ್ತಾರೆ, ಅವನು ಹಜಾಮ ಅಳ್ತಾ ಇದ್ದಾನೆ. ಯಾಕೆ ಇವನು ನಮಸ್ಕಾರ ಮಾಡಿಬಿಟ್ಟಿದ್ದಾರೆ ಗುರುಗಳು. ಯಾಕೋ ಅಳ್ತಾ ಇದ್ದೀಯಾ, ಏನಾಯಿತು ನಿನಗೆ ಅಂತ. ಇಲ್ಲ ಸರ್, ಹಾಗೆ ಮಾಡಬಾರ್ದು, ನೀವು ನಮ್ಗೆ ನಮಸ್ಕಾರ ಮಾಡಬಾರ್ದು, ನಮ್ಗೆ ಒಳ್ಳೇದಾಗೋದಿಲ್ಲ. ಯಾಕೆ? ನೀವು ದೊಡ್ಡವರು, ನೀವೇ ಬೇರೆ ನಾವೇ ಬೇರೆ. ಇಲ್ಲಪ್ಪ ನೀನೇ ದೇವರು ಗುರುಗಳು ಹೇಳ್ತಿದ್ದಾರೆ. ಅವನಂದ, ನಾನು ಹೆಂಗೆ ಸ್ವಾಮಿ ದೇವರಾಗ್ತದೆ? ನಾನು ದೇವರಲ್ಲ, ನಾನೊಬ್ಬ ಹುಲು ಮಾನವ, ನಾನೊಬ್ಬ ಪಾಪಿ, ನಾನು ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ್ದೀನಿ. ದೇವರು ಅಂತಕ್ಕಂಥ ಒಂದು ತುಂಬ ದೊಡ್ಡವರು. ಗುರುಗಳಂದರು, ಇದನ್ನು ನೀನೆಲ್ಲಿ ಕಲಿತು ಬಂದಿದೆಯಾ ಅಂತ. ಅದಕ್ಕೆ ಅವನಂದು, ಇದನ್ನು ಕಲೀಲಿಕ್ಕೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ಇದು ನಂಗೆ ಮೊದಲೇ ಗೊತ್ತಿತ್ತು. ಅವರೊಂದು, ಮತ್ತು ಇದನ್ನು ಕಲೀಲಿಕ್ಕೆ ಅವನು 12 ವರ್ಷ ಕಾಶಿಗೆ ಹೋಗಿ ಬಂದೇನೆ. ಶಿಷ್ಯ ಉದ್ದಕ್ಕೆ ನಮಸ್ಕಾರ ಮಾಡ್ದ. ಗುರುಗಳೇ ತಪ್ಪಾಯಿತು. ಯಾಕೆ? ನಾನು ಬೇರೆ ಜಗತ್ತು ಬೇರೆ ಅಂತ ಕಲೀಲಿಕ್ಕೆ ನಾವು ಯಾವ ಗುರುಗಳ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ವಿವಿಧತೆಯಲ್ಲಿ ಏಕತ್ವವನ್ನು ಕಾಣ್ತಿರೋ ಅದಕ್ಕೆ ಹೆಸರು ಜ್ಞಾನ. ವಿವಿಧತೆಯಲ್ಲಿ ಏಕತೆ. ಬೇರೆ ಬೇರೆ ಕಾಣ್ತಾ ಇದ್ದಾಗಲೂ ಕೂಡ ಅದರಲ್ಲಿ ಒಂದು ಶುದ್ಧ ತತ್ವವಿದೆ, ಅದು ಬೇರೆ ಬೇರೆ ಅಲ್ಲ, ಅದು ಒಂದೇ ಅಂತ ಯಾವುದು ತೋರಿಸ್ಕೊಡ್ತದೆ. ಜೀವೇ ಶೌಚ ವಿಭಾವಯತ್ಯಪಿ ಪುನರ್ಭೂತೆ ತಯೋರೇಕತಾ. ಅನೇಕ ಅನ್ನುವಂಥದ್ದು ಗೋಚರಿಸ್ತಾ ಇದ್ದರೂ ಕೂಡ ಅದರಲ್ಲಿ ಏಕತ್ವವನ್ನು ಬೋಧಿಸ್ತಕ್ಕಂಥ ತತ್ವ ಏನಿದೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ. ಅದನ್ನೇ ಹೇಳ್ಕೊಡ್ತಾ ಇದ್ದೆ ಶ್ರುತಿ ನಮಗೆ. ಅದಕ್ಕಾಗಿ ನಾವು ಗುರುವಿಗೆ ನಮಸ್ಕಾರವನ್ನು ಮಾಡೋದು, ಅದಕ್ಕಾಗಿ ಶ್ರುತಿಗೆ ನಮಸ್ಕಾರವನ್ನು ಮಾಡೋದು, ಅದಕ್ಕಾಗಿ ಶ್ರುತಿಯನ್ನು ಪೂಜೆಯನ್ನು ಮಾಡೋದು. ನಾವು ಯಜ್ಞಾತ್ವಾ ನಿತರಾಮಭಿನ್ನ ಪದವೀಂ ಪ್ರಾಪ್ನೋತ್ಯಮಾತ್ರಾಂ ಶಿವಾಂ. ಈ ತತ್ವವನ್ನು ಯಜ್ಞಾತ್ವಾ ಯಾರು ತಿಳಿದುಕೊಳ್ತಾರೋ, ಅರಿತುಕೊಳ್ತಾರೋ, ನಿತರಾಂ ಅಭಿನ್ನ ಪದವೀಂ, ಅಭಿನ್ನ ಪದವೀಂ ಅಭೇದ ಸ್ಥಿತಿಯನ್ನು ಪಡಿತಾರೆ. ಅವನಲ್ಲಿ ದ್ವೈತ ಭಾವ ಅನ್ನೋದು ಇಲ್ಲವಾಗುತ್ತೆ. ಯಾವುದು ಹೇಳಿ ದ್ವೈತ ಭಾವ? ಎಲ್ಲಿ ನಾನು ಬೇರೆ ಜಗತ್ತು ಬೇರೆ ಅಂತಕ್ಕಂಥ ಭಾವ ಇದೆ, ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ದ್ವೈತ ಭಾವ ಅನ್ನೋದಿದೆ, ಅಲ್ಲಿ ತನಕ ರಾಗದ್ವೇಷ, ಅಲ್ಲಿ ತನಕ ಸುಖ ದುಃಖ, ಅಲ್ಲಿ ತನಕ ಲಾಭ ನಷ್ಟ, ಅಲ್ಲಿ ತನಕ ಘರ್ಷಣೆ, ಅಲ್ಲಿ ತನಕ ಹುಟ್ಟು ಮತ್ತು ಸಾವು. ಯಾವಾಗ ವ್ಯಕ್ತಿ ಅದನ್ನು ದಾಟಿ ನಿಂತುಕೊಳ್ತಾನೋ ಅಭಯಂ ಪ್ರತಿಷ್ಠಾಂ ವಿಂದತೆ. ಅಭಿನ್ನ ಪದವಿಂ ಪ್ರಾಪ್ನೋತಿ. ಅಭಿನ್ನ ಪದವೀಂ, ಅಲ್ಲಿ ಭಿನ್ನತೆ ಅನ್ನೋಂಥದ್ದು ಇಲ್ಲ. ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಜೀವರಾಶಿಗಳು ಬೇರೆ, ನಾನು ಬೇರೆ, ಹೊರಗಡೆಯ ಪ್ರಪಂಚ ಬೇರೆ, ಅದಿಲ್ಲ. ಮತ್ತು ಯಾವುದು ಬೇರೆ ಇದೆ?
ಗಮನಿಸಿ, ಉಪನಿಷತ್ತು ಏನು ಹೇಳ್ತಾ ಇದೆ ಅಥವಾ ಗುರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಶಾರೀರಿಕವಾಗಿ ಎಲ್ಲರೂ ಬೇರೆ ಬೇರೆಯೇ, ಐಂದ್ರಿಕವಾಗಿ ಎಲ್ಲರೂ ಬೇರೆ ಬೇರೆಯೇ, ಮಾನಸಿಕವಾಗಿ ಎಲ್ಲರೂ ಬೇರೆ ಬೇರೆಯೇ. ಮತ್ತು ಗುರು ಯಾವುದನ್ನು ಲಕ್ಷಿಸ್ತಾ ಇದ್ದಾನೆ? ಇದೆಲ್ಲವನ್ನೂ ದಾಟಿರ್ತಕ್ಕಂಥ ಒಂದು ಶುದ್ಧ ತತ್ವವಿದೆ, ಶುದ್ಧ ಚೈತನ್ಯ ಇದೆ, ಅದು ಎಲ್ಲರ ಹೃದಯವನ್ನು ಬೆಳಗುತ್ತಾ ಇದೆ. ಮೇಲ್ನೋಟಕ್ಕೆ ಸಮುದ್ರದಲ್ಲಿ ಕಾಣ್ತಕ್ಕಂತಹ ಎಲ್ಲ ಅಲೆಗಳು ಬೇರೆ, ಆದರೆ ಎಲ್ಲ ಅಲೆಗಳ ಒಳಗಡೆ ಇರತಕ್ಕಂತಹ ನೀರು ಅನ್ನೋದೇನಿದೆ ಅದು ಒಂದೇ. ಉಪಾಧಿಗಳು ಬೇರೆ ಬೇರೆ ಆಗಿವೆ. ಒಂದು ಲೈಟ್ ಇದೆ, ಒಂದು ಫ್ಯಾನ್ ಇದೆ, ಒಂದು ಫ್ರಿಡ್ಜ್ ಇದೆ, ಒಂದು ಹೀಟರ್ ಇದೆ, ಏನೇನೋ ಇದೆ. ಪ್ರತಿಯೊಂದು ಬೇರೆ ಬೇರೆ ಕೆಲಸ ಮಾಡ್ತಾ ಇವೆ. ಆದರೆ ಅದರ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿ ಅನ್ನೋಂಥದ್ದೇನಿದೆ ಅದು ಒಂದೇ. ಅಲ್ಲಿ ಎರಡು ಅನ್ನೋಂಥದ್ದಿಲ್ಲ. ಶರೀರವನ್ನು ಆಧರಿಸಿ ಜಗಳಾಡ್ತಾ ಇದ್ದೀವಿ. ಶರೀರ ಒಂದಾಗೋದು ಹೇಗೆ? ಶರೀರ ಒಂದು ಅಂತ ಹೇಳಿ ಹೇಳಲೇ ಇಲ್ಲ ಉಪನಿಷತ್ತಿನ ಋಷಿ. ಯಾಕೆ? ಶರೀರ ಬೇರೆ ಬೇರೆಯೇ. ಅದನ್ನು ಹೇಳಲಿಕ್ಕೆ ಶಾಸ್ತ್ರದ ಕಲಿಯುವ ಅವಶ್ಯಕತೆ ಇಲ್ಲ. ಹೀಗೆ ನೋಡಿದರೆ ಗೊತ್ತಾಗುತ್ತೆ ನಮಗೆ. ಜಗತ್ತು ಬೇರೆ, ನಾನು ಬೇರೆ, ಜೀವರಾಶಿಗಳು ಬೇರೆ ಅನ್ನೋದಕ್ಕೆ ನಾವ್ಯಾಕೆ ಉಪನಿಷತ್ತನ್ನು ಕಲಿಬೇಕು? ಗುರುವಿನ ಬಳಿ ಹೋಗಬೇಕು ನಾವು. ನಮಗೆ ಸುಮ್ಮನೆ ನೋಡಿದರೆ ಸಾಕು, ಗೊತ್ತಾಗ್ತಾ ಇದೆ ನಮಗೆ. ಅದಕ್ಕೆ ಯಾವುದೇ ಗುರುವಿನ ಉಪದೇಶದ ಅವಶ್ಯಕತೆ ನಮಗಿಲ್ಲ. ಮತ್ತು ಭಿನ್ನತೆ ಕಾಣ್ತಾ ಇರುವಾಗಲೂ ಕೂಡ ಅಭಿನ್ನತೆಯನ್ನು ನೋಡುವ ದೃಷ್ಟಿಕೋನವನ್ನು ಯಾರು ಕೊಡ್ತಾರೋ ಅಂಥವನಿಗೆ ಹೆಸರು ಗುರು. ಎಲ್ಲವೂ ಬೇರೆ ಬೇರೆ ಬೇರೆಯಾಗಿ ಗೋಚರವಾಗ್ತಾ ಇದೆ. ಯಾವುದೋ ಒಂದು ಶುದ್ಧ ತತ್ವ ಇದೆ, ಅದು ಎಲ್ಲರಲ್ಲಿಯೂ ಕೂಡ ಒಂದೇ. ಶುದ್ಧಂ ತುರೀಯಮದಂ ಸ್ಫುಟಂ ಪರಿಮಿತಿ ಶ್ರೀರಾಮಭದ್ರೋವ್ಯಯ. ಹೇಗಿದೆ ಅದು? ಅದು ಅತ್ಯಂತ ಶುದ್ಧವಾಗಿದೆ. ಅದಕ್ಕೇನು ಹೆಸರು? ಅದಕ್ಕೆ ಹೆಸರು ತುರೀಯಂ. ಯಾಕೆ ತುರೀಯಂ? ತುರೀಯಂ ಯಾಕೆಂದರೆ ಎಚ್ಚರ, ಕನಸು, ನಿದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಮಗೆ ಏನೇನು ಗೊತ್ತಿದೆ ಅದು ಅಲ್ಲ ಅಂತ ತೋರಿಸ್ಬೇಕು. ಉಪನಿಷತ್ತು ಆತ್ಮತತ್ವವನ್ನು ತೋರಿಸ್ತಕ್ಕಂತಹ ಅನೇಕ ವಿಧಿವಿಧಾನಗಳಲ್ಲಿ ಇದು ಕೂಡ ಒಂದು. ಏನದು? ಏನು ನಮಗೆ ಗೊತ್ತಿದೆ ಅದನ್ನು ನ ಇತಿ ನೇತಿ ನೇತಿ ಇತಿ ವಾಕ್ಯತಃ ಇದಲ್ಲ 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 ಅಂತ ಹೇಳಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಯಾವುದನ್ನು ಇದಲ್ಲ ಅಂತ ಹೇಳಲಿಕ್ಕಾಗೋದಿಲ್ವೋ ಅದು ನಾನು. ಆದ್ದರಿಂದ ಅದನ್ನು ನಾಲ್ಕನೇದು ಅಂತ ಕರೆದರು. ಯಾಕೆ ನಾಲ್ಕನೇದು? ಈ ಮೂರು ನಮ್ಮ ಅನುಭವದಲ್ಲಿದೆ, ಅದಕ್ಕೋಸ್ಕರ. ಆದರೆ ನಿಜ ಹೇಳಬೇಕಂದ್ರೆ ಅದು ಇರೋದು ಒಂದೇ. ಯಾವಾಗ ವ್ಯಕ್ತಿ ಅದನ್ನು ಅರಿತುಕೊಳ್ತಾನೋ ಅವನಿಗೆ ಗೊತ್ತಾಗುತ್ತೆ ಇದು ಮೂರು ಅನ್ನೋದು ಸತ್ಯವಲ್ಲ. ಗಮನಿಸಿ, ಎಲ್ಲಿ ತನಕ ವ್ಯಕ್ತಿ ಕನಸು ಕಾಣ್ತಾ ಇರ್ತಾನೋ ಅಲ್ಲಿ ತನಕ ಕನಸಲ್ಲಿ ಕಾಣ್ತಕ್ಕಂಥ ಎಲ್ಲ ಅನುಭವಗಳು ಕೂಡ ಸತ್ಯವೇ. ಸಾಲಗಾರ ಬರ್ತಾ ಇದ್ದಾರೋ, ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆಯೋ, ಅಥವಾ ಇನ್ಯಾರ್ಯಾರು ಏನೇನು ಮಾಡಲಿಕ್ಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ, ಎಲ್ಲವೂ ಕೂಡ ಸತ್ಯವೇ. ಒಮ್ಮೆ ಕನಸಿನಿಂದ ಎದ್ದ ವ್ಯಕ್ತಿ ಮಾರನೇ ಕ್ಷಣವೇ ಗೊತ್ತಾಗುತ್ತೆ ಏನು ಇದ್ಯಾವುದೋ ಸತ್ಯವಲ್ಲ. ಮತ್ತು ನಾನು ಕನಸು ಕಾಣ್ತಾ ಇದ್ದೆ. ಎಚ್ಚರದ ವ್ಯಕ್ತಿಯೇ ಸತ್ಯ, ಕನಸು ಅದೊಂದು ಭ್ರಾಂತಿ. ಮತ್ತು ಹೆದರ್ಕೊಂಡಿದ್ನಲ್ಲ ಅದು ಕೂಡ ಒಂದು ಭ್ರಾಂತಿ. ಮತ್ತು ನಾನು ಯಾರು? ಶುದ್ಧಂ ತುರೀಯಂ ಸ್ಫುಟಂ ಪರಿಮಿತಿ ಶ್ರೀರಾಮಭದ್ರೋವ್ಯಯ. ಆ ಆತ್ಮ ತತ್ವವನ್ನು ಅಥವಾ ಬ್ರಹ್ಮ ತತ್ವವನ್ನು ಶ್ರೀಧರರು ಏನು ಹೇಳ್ತಾರೆ? ಇದೇ ಶ್ರೀರಾಮಭದ್ರ. ಇದು ತುರೀಯ, ಇದು ಬದಲಾಗ್ತಕ್ಕಂಥ ತತ್ವವಲ್ಲ. ಇದು ಪರಿಶುದ್ಧವಾದಂಥ ತತ್ವ. ಯಾವುದು ಶುದ್ಧ ಅಲ್ಲಿ ಅದು ಒಂದೇ. ಗಮನಿಸಿ ನೀವು, ಶುದ್ಧ ಅಂತಕ್ಕಂಥ ಶಬ್ದವೇ ಬಹಳ ಸುಂದರ. ಶುದ್ಧವಾದ ಹಾಲು, ಶುದ್ಧವಾದ ಒಂದು ಬಿಸಿಲೇರಿ ಬಾಟಲ್,
ಎರಡು ಮಿಕ್ಸ್ ಮಾಡಿ ಏನಂತೀವಿ ನಾವು? ಅಶುದ್ಧಿ ಆಯಿತು. ಅರೆ, ಎರಡು ಶುದ್ಧ ತತ್ವಗಳು ಇರಬಹುದು. ಹಾಲು ಹಾಲಾಗೇ ಇದ್ದರೆ ಅದಕ್ಕೆ ಹೆಸರು ಶುದ್ಧ, ನೀರು ನೀರಾಗೇ ಇದ್ದರೆ ಅದಕ್ಕೆ ಹೆಸರು ಶುದ್ಧ. ಅದರ ಒಳಗಡೆಗೆ ಇನ್ನೇನಾದರೂ ಸೇರಿಕೊಳ್ತೋ ಅದನ್ನು ನಾವು ಅಶುದ್ಧ ಅಂತ ಕರಿತೀವಿ. ಹಾಗೆ ನಮ್ಮಲ್ಲಿ ವಿಷಯಗಳು ಬಂದು ಸೇರಿಕೊಳ್ತೋ ಹಾಗಾದರೆ ಅದು ಅಶುದ್ಧ. ಜಗತ್ತು ಬಂದು ಸೇರಿಕೊಳ್ತೋ ಹಾಗಾದರೆ ಅಶುದ್ಧ. ವಿಷಯಗಳು ಬಂದು ಸೇರಿಕೊಳ್ತೋ ಹಾಗಾದರೆ ಅಶುದ್ಧ. ಮತ್ತು ನಾನು ಮಾತ್ರ ಇದ್ದೀನೋ ಹಾಗಾದರೆ ಅದಕ್ಕೆ ಹೆಸರು ಶುದ್ಧ. ಎಲ್ಲಿ ಶುದ್ಧತೆ ಇದೆ ಅಲ್ಲಿ ಆನಂದವಿದೆ. ಗಮನಿಸಿ, ನಾವು ನಿದ್ರೆ ಮಾಡ್ತಾ ಇರ್ತೀವಿ. ನಾವು ನಿದ್ರೆ ಮಾಡುವಾಗ ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಇಂದ್ರಿಯಗಳಿಲ್ಲ, ಅಲ್ಲಿ ಶರೀರ ಇಲ್ಲ, ಅಲ್ಲಿ ಮನಸ್ಸು ಬುದ್ಧಿ ಇಲ್ಲ, ಅಲ್ಲಿ ಕೌಟುಂಬಿಕ ಸಮಸ್ಯೆ ಇಲ್ಲ, ಅಲ್ಲಿ ಶಾರೀರಿಕ ಸಮಸ್ಯೆ ಇಲ್ಲ, ಅಲ್ಲಿ ವ್ಯಾವಹಾರಿಕ ಸಮಸ್ಯೆಗಳಿಲ್ಲ. ಹೇಗಿದೆ? ಆನಂದ. ಅದಕ್ಕೇ ನಮಗೆ ನಿದ್ರೆಯಿಂದ ಹೇಳಲಿಕ್ಕೆ ಬೇಜಾರು, ಆದರೆ ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಶ್ರೀರಾಮಭದ್ರ ಪದವಿ ಅಂಥೇಳಿ ಏನಿಲ್ಲಿ ಶ್ರೀಧರರು ಹೇಳ್ತಾ ಇದ್ದಾರೆ. ಏನದು? ಉಪನಿಷತ್ತೇನು ತುರೀಯಂ ಅಂತ ಹೇಳ್ತಾ ಇದೆ. ಉಪನಿಷತ್ತೇನು ಅದನ್ನು ಶುದ್ಧಂ ಅಂತ ಹೇಳ್ತಾ ಇದೆ, ಸ್ಫುಟಂ ಅಂತ ಏನು ಹೇಳ್ತಾ ಇದೆ, ಅದನ್ನೇ ರಾಮನ ಭಕ್ತರಾದ್ದರಿಂದ ಅವರು ಅದಕ್ಕೆ ರಾಮ ಪದವಿಯನ್ನು ಕೊಡ್ತಾರೆ. ಹೇಗಿದೆ ಅಂತದು? ಅತ್ಯಂತ ಶುದ್ಧ. ಮುಂದಿನ ಶ್ಲೋಕ ನೋಡಿ. ಸಂಸಾರಸ್ಯ ಚರೇರಿವ ಮಮ ತುಯಾ ಕೀರ್ತಿರ್ಗಿರೇರುನ್ನತಾ ಯತೂರ್ಧ್ವಜ್ಜಗತೋಸ್ಯ ಮೂಲಮಿತಿ ತದ್ ಬ್ರಹ್ಮಾತ್ಮಮದ್ರೂಪಕಂ ಯಜ್ಞಾತ್ವಾ ಸ್ವಮೃತಂ ಪರಂ ವಿಭುರಹಂ ಬ್ರೂತೆ ತ್ರಿಶಂಕುರ್ಯತಃ ತತ್ಶ್ರೀರಾಮ ಪ್ರದಾರವಿಂದ ಭಜನೆ ಕಿಂ ವಾ ಭವೇತ್ ದುರ್ಘಟಂ. ಸಂಸಾರಸ್ಯ ಚರೇರಿವ ಮಮ ತುಯಾ ಕೀರ್ತಿರ್ಗಿರೇರುನ್ನತಾ. ಸಂಸಾರಸ್ಯ ರೇರಿವ, ಈ ಸಂಸಾರವನ್ನು ಛೇದಿಸ್ತಕ್ಕಂತಹ, ಈ ಸಂಸಾರವನ್ನು ನಾಶ ಮಾಡ್ತಕ್ಕಂತಹ, ಈ ಸಂಸಾರವನ್ನು ಇಲ್ಲವಾಗಿಸ್ತಕ್ಕಂತಹ ಶಕ್ತಿ ಅನ್ನೋದೇನಾದರೂ ಇದ್ದರೆ ಅದು ನಾನು. ಅದನ್ನು ನಾನು ಅರಿಯದೇ ಇರೋದ್ರಿಂದ ನಾವೇನಂತೀವಿ? ನಾನು ಈ ಸಂಸಾರದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ, ಈ ಸಂಸಾರ ಬಂಧನ, ಈ ಬಂಧನದಲ್ಲಿ ನಾನು ಅಳ್ತಾ ಕೂತ್ಕೊಂಡಿದ್ದೀನಿ. ಇಲ್ಲಿ ಜನನ ಮರಣ ದುಃಖ ಸುಖ ಆಶೆ ನಿರಾಶೆ ಏನಿದೋ ಇದೊಂದು ಜೀವನ ಚಕ್ರ, ಇದರಲ್ಲಿ ಸುಧಾರ್ತಾ ಇರ್ತೀವಿ. ಸಂಸಾರಸ್ಯ ಚರೇರಿವ ಮಮ ತುಯಾ ಕೀರ್ತಿ ಗಿರೇರುನ್ನತಾ. ಈ ಸಂಸಾರವನ್ನು ಕತ್ತರಿಸಲಿಕ್ಕೆ ಏನಾದರೂ ಸಾಧ್ಯ ಇದ್ದರೆ ಅದು ಕೇವಲ ಆತ್ಮಜ್ಞಾನ ಮಾತ್ರ, ಆತ್ಮತತ್ವ ಮಾತ್ರ. ಯಾಕೆಂದರೆ ಇದು ಒಂದು ಬಿಟ್ಟು ಬೇರೆ ಎಲ್ಲವೂ ಕೂಡ ನಮ್ಮನ್ನು ಇನ್ನೂ ಹೆಚ್ಚು 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 ಸಂಸಾರದಲ್ಲಿ ಮುಳುಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ತವೆ.
ಆದ್ದರಿಂದ ಯಾವ ವ್ಯಕ್ತಿಗೆ ಈ ಸಂಸಾರ ಸಾಕು ಅಂತಕ್ಕಂಥ ಭಾವ ಉಂಟಾಗಿದೆಯೋ ಅವನು ಆತ್ಮಜ್ಞಾನದ ಕಡೆಗೆ ಬರಬೇಕು, ಆತ್ಮವಿದ್ಯೆಯ ಕಡೆಗೆ ಬರಬೇಕು, ಗುರುವಿನ ಬಳಿಗೆ ಬರಬೇಕು. ಹೆಚ್ಚು 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 ನಾವು ವಿಷಯಗಳ ಕಡೆ, ವಸ್ತುಗಳ ಕಡೆ, ವ್ಯಕ್ತಿಗಳ ಕಡೆಗೆ, ಜಗತ್ತಿನ ಕಡೆಗೆ ಹೋದಷ್ಟು ನಾವು ಹೆಚ್ಚು ಹೆಚ್ಚು ಬಂಧಿತರಾಗ್ತೀವಿ. ಏನು ಬಂಧನ ಅಂದರೆ ಯಾರೂ ನಮ್ಮನ್ನು ಹಗ್ಗ ಕಟ್ಟಿ ಹಾಕೋದಿಲ್ಲ. ಯಾರು ಕಟ್ಟಾಕಿದಾರ ನಮ್ಮನ್ನು? ಯಾರೂ ಕಟ್ಟಿಲ್ಲ. ಮತ್ತು ಅಹಂ ಮಮ, ಈ ಹೊರಗಡೆಯ ಎಲ್ಲ ಜಗತ್ತಿನ ವಿಷಯ ವಸ್ತುಗಳು ನಮ್ಮನ್ನು ಹೆಂಗೆ ಬಂಧಿಸ್ತಾ ಇವೆ? ನಾನು ಮತ್ತು ನನ್ನದು. ತ್ಯಕ್ತ್ವಾ ಮಮ ಹಮಿತಿ ಬಂಧಕರೇ ಪದೇ ತ್ವೇ, ಇವೆರಡೇ ನಮ್ಮನ್ನು ಬಂಧಿಸ್ತಕ್ಕಂಥವು. ಎಲ್ಲಿ ನನ್ನದು ಅಂತಿದೆ, ಎಲ್ಲಿ ನಾನು ಅಂತಿದೆ, ಅಲ್ಲಿ ಬಂಧನ. ಅಮೇರಿಕಾದಲ್ಲಿ, ಇಸ್ರೇಲಲ್ಲಿ, ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ನಮಗೇನು ಅನಿಸುತ್ತಾ? ಆರಾಮಾಗಿದೆ. ಯಾಕೆ ನೋಡ್ತೀವಿ ಅಲ್ಲಿ ಯುದ್ಧ ಬಿತ್ತು, ಇಷ್ಟು ಜನ ಸತ್ರು, ಸಾಯಲೇ. ಯಾಕೆ? ನಮ್ಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಒಂದು ವೇಳೆ ನನ್ನ ಅಣ್ಣನು, ನನ್ನ ತಮ್ಮನು, ನನ್ನ ಚಿಕ್ಕಪ್ಪನು, ನನ್ನ ಗಂಡನು, ನನ್ನ ಅಕ್ಕರು, ನನ್ನ ತಂಗಿಯು, ನನ್ನ ಬಂಧುಗಳು ಯಾರಾದರೂ ಅಲ್ಲಿದ್ದರೆ ಗಮನಿಸಿ ನೀವು. ಎಷ್ಟೋ ಸಾರಿ ಮಿಲ್ಟ್ರಿನಲ್ಲಿ ಪಾಪ ಇರ್ತಾರೆ, ಬಾರ್ಡರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಅವ್ರು ಹೇಗೆಂದರೆ ಎವ್ರಿ ಆಲ್ಟರ್ನೇಟಿವ್ ಡೇ ಅಥವಾ ಎವ್ರಿ ವೀಕ್ ಅವ್ರು ಫೋನ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಒಂದು ಫೋನ್ ಬರಲಿಲ್ಲ ಆ ವಾರ, ಮನೆಯಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ. ಅವ್ರು ಯಾರೋ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಯಾವತ್ತು ಅವ್ರು ನಮಗೆ ಫೋನ್ ಬರೋದಿಲ್ಲ, ನಮ್ಮ ಫೋನನ್ನು ಅವ್ರು ಎತ್ತೋದಿಲ್ಲ. ಟಿ ವಿನಲ್ಲಿ ಏನೇನೋ ತೋರಿಸ್ತಾ ಇರ್ತಾರೆ, ಅಲ್ಲಿಂದ ಇಲ್ಲಿ ಶೂಟೌಟ್ ಆಯಿತು, ಇಷ್ಟು ಜನ ಸತ್ತಿದ್ದಾರೆ. ಭಾರತದ ನ್ಯೂಸಲ್ಲಿ ಪಾಕಿಸ್ತಾನದವ್ರು ಎಷ್ಟು ಜನ ಸತ್ತಿದ್ದಾರೆ ಅಂತ ಬರ್ತಾ ಇರುತ್ತೆ, ನಮ್ಮಲ್ಲಿ ಎಷ್ಟು ಜನ ಸತ್ತರು ಬರೋದೇ ಇಲ್ಲ. ಪಾಕಿಸ್ತಾನ ನ್ಯೂಸ್ ನೋಡಿದರೆ ಅವ್ರು ಹೇಳ್ತಾರೆ ಇಂಡಿಯಾದಲ್ಲಿ ಇಷ್ಟು ಜನ ಸಾಯಿಸಿದ್ದೀವಿ ನಾವು ಅಂತಾರೆ, ಅವ್ರು ಎಷ್ಟು ಜನ ಸತ್ಯಾರ ಅವ್ರು ಹೇಳೋದೇ ಇಲ್ಲ. ಯಾಕೆ ಹೇಳಿ? ನಮ್ಮವರಿದ್ದಾರಲ್ಲಿ, ನನಗೆ ಸಂಬಂಧಪಟ್ಟವರಿದ್ದಾರೆ. ಎಲ್ಲಿ ನನ್ನವರಿದ್ದಾರೆ ನನಗೆ ದುಃಖವಾಗುತ್ತೆ, ಎಲ್ಲಿ ನನ್ನದು ಅನ್ನೋಂಥದ್ದು ಇಲ್ಲ ಅಲ್ಲಿ ನಮಗೆ ದುಃಖವಾಗುವುದಿಲ್ಲ. ಹೌದಾ? ಗಮನಿಸಿ ನೀವು. ದೀಪಾವಳಿ ಸಮಯ ಭಾಳಷ್ಟು ಸ್ಟಾಕ್ ತರಿಸಿದ್ರು ಬಟ್ಟೆ ಅಂಗಡಿಯವರು. ಗೋಡಾನ್ಗಳು 3-4 ಗೋಡಾನ್ ಪರ್ಚೇಸ್ ಮಾಡಿಲ್ಲ ಅವನು, ತುಂಬ ಸ್ಟಾಕ್ ತರಿಸಿಟ್ಟಿದ್ದ. ಒಂದು ಗೋಡಾನಿಗೆ ಬೆಂಕಿ ಬಿದ್ದುಬಿಡ್ತು. ಓಡೋಡು ಬಂದ ಮನೆಗೆ. ಯಾರೋ ಮನೆ ಸಾಹುಕಾರ ಇದ್ದರು, ವಯಸ್ಸು ಅಪ್ಪ ಇದ್ದ, ಮಗ ನೋಡ್ಕೊಳ್ತಿದ್ದೆ ಎಲ್ಲ. ಅಪ್ಪನ ಹತ್ರ ಬಂದು ಹೇಳ್ದ, ಸಾಹುಕಾರ್ರೆ ಗೋಡಾನಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಓಡಿ ಬರ್ತಾರೆ. ಓಡಿ ಬಂದು ನೋಡಿದ್ರೆ ಮೊದಲೇ ಬಟ್ಟೆ ಬೇರೆ ದಗ 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 ಉರಿತಾ ಇದೆ. ಬೆಂಕಿಗೇನು ಹಳೆ ಬಟ್ಟೆ ಆದ್ರೇನು ಹೊಸ ಬಟ್ಟೆ ಆದರೆ ಉರಿಯೋದಷ್ಟೇ ಕೆಲಸ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೊರತು ಯಾರೂ ಕೂಡ ಫೋನ್ ಮಾಡಿಲ್ಲ. ಯಾರು ಫೈರ್ ಇಂಜಿನ್ಗಾಗಲಿ ಯಾರು, ಅವ್ರು ಯಾಕೆ ಮಾಡ್ತಾರೆ? ಅವ್ರಿಗದಕ್ಕೆ ಸಂಬಂಧನೇ ಇಲ್ಲ. ಇವನು ಬಂದ ಎದೆ ಹೊಡ್ಕೋತಾ ಇದ್ದಾನೆ, ಅಳುತ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಯಾರೋ ಒಂದು ಹೊಡೆದ್ರು ಅವನಿಗೆ. ತಿರುಗಿ ನೋಡ್ದ, ಏನಂದ, ಯಾಕೆ ಅಷ್ಟ್ಯಾಕೆ ಅಳ್ತಾ ಇದೆಯಾ? ಏಕೆ? ನಂದು ಗೋಡನ್ ಇದು, ನಂದು ಬಟ್ಟೆ ಎಲ್ಲ ಸುಟ್ಟೋಗ್ತಾ ಇದೆ, ನನ್ನ ಮಗಂದು. ಗೊತ್ತಿಲ್ವ ನಿಮಗೆ? ನೆನ್ನೆನೇ ಡೀಲ್ ಆಗಿದೆ, ಎಲ್ಲವನ್ನು ಮಾರಿದ ನಿನ್ನ ಮಗ, ನಿಂದಲ್ಲ. ಮೋಸ್ಟ್ಲಿ ನಿಂಗೆ ಈ ವಿಷಯ ಹೇಳೋದನ್ನು ನಿನ್ನ ಮಗ ಮರೆತಿದ್ದ. ಇದು ನಿಂದಲ್ಲ. ಮತ್ತೆ ಯಾರ್ದು? ನಿಜ ಸಹಿವಾಗುವಾಗ ನಾನೇ ಇದ್ದೆ ಅಲ್ಲಿ. ವಿತ್ ಮಾಲ್ ಸೇಲ್ ಮಾಡಿದ. ಗಮನಿಸಿ, ಒಂದೇ ಘಟನೆ, ಒಂದೇ ಬೆಂಕಿ, ಒಂದೇ ವ್ಯಕ್ತಿ, ಒಂದೇ ಕಣ್ಣೀರು. ಈ ಕ್ಷಣ ಅದು ಆನಂದ ಬಾಷ್ಪ ಆಗುತ್ತೆ.
ಇನ್ನೊಂದು ಅರ್ಧ ಗಂಟೆ ಆಯಿತು, ಮಗ ಓಡಿ ಬಂದ, ನೋಡ್ತಾ ಇದ್ದಾನೆ, ಅವ್ರ ಅಪ್ಪ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅದು ಅವನಿಗೆ ಭಾಳ ದುಃಖ ಆಯಿತು. ಬೇರೆಯವರು ಏನೋ ನೋಡ್ತಾ ಇದ್ರೆ ಪರವಾಗಿಲ್ಲ, ನಮ್ಮ ಅಪ್ಪನೇ, ನಮ್ಮ ಮನೆಯಲ್ಲೇ ನಮಗೆ ಶತ್ರುಗಳಿದ್ದಾರಲ್ಲಪ್ಪ. ಅವನು ಕೇಳಿದ, ಏನಪ್ಪ ಏನಾಗಿದೆ ನಿನಗೆ, ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ನನಗೊಂದು ಫೋನ್ ಮಾಡಬಾರ್ದ? ಅಲ್ಲ ಮಗ, ನೆನ್ನೆನೇ ಡೀಲ್ ಆಗಿದೆ ಅಂತಲ್ಲ, ನೆನ್ನೆನೆಲ್ಲ ಮಾರಿಬಿಟ್ಟಿದೆಯಾ ಅಂತಲ್ಲ. ಯಾರು ಹೇಳಿದರು? ಇವರು. ಯಾರು? ಅವ್ರು ಇಲ್ಲವೇ ಇಲ್ಲ ಅಲ್ಲಿ. ಅಂದ ಎಲ್ಲ ಸುಳ್ಳು, ಏನಾಗೇ ಇಲ್ಲ, ನಾನೇ ತಂದಿರೋದು ಎಲ್ಲ ಸ್ಟಾಕು, ಎಲ್ಲ ನಮ್ಮದೇ ಇದು. ಒಂದೇ ಕ್ಷಣ ಮತ್ತೆ ಆನಂದ ಬಾಷ್ಪ, ಕಣ್ಣೀರಾಯಿತು. ಗಮನಿಸಿ, ಘಟನೆ ಒಂದೇ, ವ್ಯಕ್ತಿ ಒಂದೇ, ಕಣ್ಣೀರು ಒಂದೇ. ನನ್ನದು ಅಂತ ಬಂದಾಗ ಕಣ್ಣೀರಾಯಿತು, ನನ್ನದಲ್ಲ ಅಂತ ಬಂದಾಗ ಆನಂದ ಬಾಷ್ಪ. ಸಂಸಾರದ ಕಥೆ ಅಂದರೆ ಇಷ್ಟೇ. ನನ್ನದು ಅಂತ ಹೇಳ್ಕೊಳ್ತಿರೋ, ಹಾಗಾದರೆ ಬಂಧನ. ನೀವು ನನ್ನದಲ್ಲ ಅಂತ ಬಿಡ್ತೀರೋ, ಮುಕ್ತಿ ಮೋಕ್ಷ. ಯಾವಾಗ ಈ ಜಗತ್ತನ್ನು ನಂದು ಅಂತ ಹೇಳ್ಕೊಳ್ತೀನಿ, ದುಃಖ ಆಗ್ಲಿಕ್ಕೆ ಶುರು ಆಗುತ್ತೆ, ಸಮಸ್ಯೆಗಳಾಗ್ಲಿಕ್ಕೆ ಶುರು ಆಗುತ್ತೆ, ತಾಪತ್ರೆಗಳು ಬರ್ಲಿಕ್ಕೆ ಶುರು ಆಗುತ್ತೆ, ಏರಿಳಿತಗಳು ಶುರು ಆಗುತ್ತೆ. ಮತ್ತು ಅದನ್ನು ತಿಳ್ಕೊಳ್ಬೇಕಲ್ಲ, ನಾವು ಅದನ್ನು ಅರಿತುಕೊಳ್ಬೇಕಲ್ಲ. ಯತೂರ್ಧ್ವ ಜಗತೋಸ್ಯ ಮೂಲಮಿತಿ ತದ್ ಬ್ರಹ್ಮಾತ್ಮಮದ್ರೂಪಕಂ ಊರ್ಧ್ವಮೂಲಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. 15ನೇ ಅಧ್ಯಾಯ. 15ನೇದಲ್ಲಿ ಭಗವಂತ ಏನು ಹೇಳ್ತಾನೆ? ತಲೆಯ ಮೇಗಡೆ ಬೇರು, ಕೆಳಗೆ ರಂಬಲಿ ಚಿಗುರು. ಈ ಸಂಸಾರ ವೃಕ್ಷ ಅನ್ನೋದು ಹೇಗಿದೆಯಂತೆ? ಇದರ ಬೇರು ಮೇಲಿದೆಯಂತೆ. ಊರ್ಧ್ವ ಮೂಲ ಯಥೂರ್ಧ್ವ ಜಗತೋಸ್ಯ ಮೂಲಂ ಇತಿ. ಈ ಸಂಸಾರದ ಮೂಲ ಮೇಲಿದೆ. ಮೇಲಿದೆ ಅಂದ್ರೇನು? ಮೇಲಿದೆ ಅಂತಂದರೆ ಎಲ್ಲದರೂ ನೋಡಿದರೆ ನೀವು ಉಲ್ಟಾ ವೃಕ್ಷ, ಮೇಲ್ಗಡೆಗೆ ಬೇರು, ಕೆಳಗಡೆಗೆ ಕೊಂಬೆ ರೆಂಬೆಗಳು, ಎಲೆಗಳಿರೋ ವೃಕ್ಷವನ್ನು ನೋಡಿಲ್ಲ. ಅದಿಲ್ಲ ಅದು. ಮತ್ತು ಹೇಳುವ ರೀತಿ ಅದು ಅಷ್ಟೇ. ಏನದು? ಇದರ ಮೂಲ ಬೇರುಗಳು ಮೇಲಿವೆ ಅಂದರೆ ಸೂಕ್ಷ್ಮವಾಗಿದೆ, ಶ್ರೇಷ್ಠವಾಗಿದೆ. ಈ ಜಗತ್ತಿನಲ್ಲಿ ಯಾವುದು ಅತ್ಯಂತ ಸೂಕ್ಷ್ಮವಾಗಿರುತ್ತೆ, ಯಾವುದು ಶ್ರೇಷ್ಠವಾಗಿರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಯಾವುದು ಸ್ಥೂಲವಾಗಿದೆ ಅದಷ್ಟೇ ನಮಗೆ ಗೋಚರವಾಗ್ತದೆ. ತದ್ ಬ್ರಹ್ಮಾತ್ಮಮದ್ರೂಪಕಂ. ಈ ಜಗತ್ತಿನ ಮೂಲ ತತ್ವ ಅನ್ನುವಂಥದ್ದೇನೋ ಅದಕ್ಕೆ ಹೆಸರು ಪರಬ್ರಹ್ಮ, ಅದಕ್ಕೆ ಹೆಸರು ಆತ್ಮತತ್ವ. ಅದನ್ನು ನಾವು ತಿಳ್ಕೊಳ್ಬೇಕು. ಯಾವಾಗ ಅದನ್ನು ನಾವು ಅರಿತುಕೊಳ್ತೀವೋ, ನಿಕೃಷ್ಟವಾಗಿರೋದು ತನ್ನಿಂದ ತಾನೇ ಬಿದ್ದು ಹೋಗ್ತಾ ಇರುತ್ತೆ. ಯಜ್ಞಾತ್ವಾ ಸುಮೃತಂ ಪರಂ ವಿಭುರಹಂ ರೋತೆ ತ್ರಿಶಂಕುರ್ಯದ. ತ್ರಿಶಂಕು ಉಪನಿಷತ್ತು ಅಂತ ಹೇಳಿ ಒಂದು ಉಪನಿಷತ್ತಿದೆ ಅಂತ. ಆ ಉಪನಿಷತ್ತಿನ ವಾಕ್ಯವನ್ನು ಇಲ್ಲಿ ಶ್ರೀಧರರು ಉದಾಹರಿಸ್ತಾ ಇದ್ದಾರೆ. ಯಜ್ಞಾತ್ವಾ, ಯಾವಾಗ ಇದನ್ನು ನಾವು ತಿಳಿದುಕೊಳ್ತೀವೋ, ಯಾವಾಗ ನಾವು ಇದನ್ನು ಅರಿತುಕೊಳ್ತೀವೋ, ಏನದು? ಸ್ವಮೃತಂ ಪರಂ ವಿಭುಂ, ನನ್ನ ಸ್ವರೂಪವೇ ಅಮೃತ, ಅನಂತ, ವ್ಯಾಪಕವಾಗಿರ್ತಕ್ಕಂತಹ ತತ್ವ. ಎಲ್ಲಿ ತನಕ ನನಗೆ ಈ ಶರೀರದಲ್ಲಿ ನಾನು, ನನ್ನದು ಅಂತಕ್ಕಂಥ ಭಾವ ಇರುತ್ತೆ, ಅಲ್ಲಿ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ಮರಣ ಭಯ, ಅಲ್ಲಿ ತನಕ ಸಾವು, ಅಲ್ಲಿ ತನಕ ಮೃತ್ಯು ಭಯ ಇರುತ್ತೆ. ಏನು ಭಯ ಇಲ್ಲ ಅಂದರೂ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಬರುವ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೆ. ಯಾಕೆ? ಈ ಶರೀರ ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತಕ್ಕಂಥ ಭಾವ ಇರುತ್ತೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನಾದರೂ ಆದರೆ ಇಲ್ಲಿ ನೋವಾಗುತ್ತೆ, ಇಲ್ಲೂ ನೋವಾಗುತ್ತೆ, ಇಲ್ಲಿ ದುಃಖವಾಗುತ್ತೆ. ಯಾವಾಗ ಇದನ್ನು ಬೆಳಗುತ್ತಾ ಇರ್ತಕ್ಕಂತಹ ಶುದ್ಧ ತತ್ವವನ್ನು ಅರಿತುಕೊಳ್ತಾನೋ ವ್ಯಕ್ತಿ,
ಈ ಶರೀರವನ್ನು ದಾಟಿ ನಿಲ್ತಾನೋ ಅವನು, ಈ ಶರೀರವನ್ನು ಮೆಟ್ಟಿ ನಿಲ್ತಾನೆ. ಎಲ್ಲಿ ತನಕ ಈ ಶರೀರ ಅಥವಾ ಇದಕ್ಕೆ ಸಂಬಂಧಪಟ್ಟವರಲ್ಲಿ ನನಗೆ ನಾನು ನಂದು ಅಂತಕ್ಕಂಥ ಭಾವ ಇರುತ್ತೆ, ಅಲ್ಲಿ ತನಕ ಇದಕ್ಕೆ ರೋಗ ಬರುತ್ತೆ, ಇದಕ್ಕೆ ಹಸಿವೆ ಆಗುತ್ತೆ, ಇದಕ್ಕೆ ವಯಸ್ಸಾಗುತ್ತೆ, ಇದು ಗಂಡು, ಇದು ಹೆಣ್ಣು, ಇದು ದೊಡ್ಡ, ಇದು ಸಣ್ಣ, ಇದು ದಪ್ಪ, ತೆಳ್ಳಗೆ, ಬಿಳಿ, ಕಪ್ಪು, ಏನೇನೋ ಚಿತ್ರ. ಏನಂದರೆ ಸಾಮಾನ್ಯವಾಗಿ ಈ ಶಾರೀರಿಕ ಮಟ್ಟದಿಂದ ನಾವು ಮೇಲೆ ಬೆಳೆಯೋದೇ ಇಲ್ಲ, ಭಾಳ ಕಷ್ಟ. ಯಾಕಂದರೆ ಈ ಜಗತ್ತಿನಲ್ಲಿ ಬಾ ಅಂದರೆ ಹೋಗೋದು ಯಾರು? ಈ ಶರೀರ. ಕೂತ್ಕೊ ಅಂದರೆ ಕೂಡೋದು ಯಾರು? ಈ ಶರೀರ. ಹಸಿವೆ ಆದರೆ ಊಟ ಮಾಡೋದು ಯಾವುದು? ಈ ಶರೀರ. ನಿದ್ರೆ ಬಂದರೆ ಮಲಗೋದು ಯಾವುದು? ಈ ಶರೀರ. ಅದರಿಂದ ಈ ಶರೀರವೇ ನಾನು ಅಂತಕ್ಕಂಥ ಭಾವ ಇಷ್ಟು ಆಳವಾಗಿ ಹೋಗಿದೆ. ಇದಕ್ಕಿಂತಲೂ ಮೇಲೆ ಇದಕ್ಕಿಂತ ದಾಟಿರ್ತಕ್ಕಂತಹ, ಇದನ್ನು ಬೆಳಗುತ್ತಾ ಇರ್ತಕ್ಕಂಥ ಒಂದು ಶುದ್ಧ ತತ್ವವಿದೆ, ಅದು ನಾನು ಅಂತ ಯಾರಾದರೂ ನಮ್ಗೆ ಹೇಳಿದರೆ ನಮಗೊಂದು ವಿಚಿತ್ರ ಅನಿಸುತ್ತೆ. ಗಮನಿಸಿ ನೀವು, ಯಾವ ವ್ಯಕ್ತಿ ಈ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ ಬಹಳಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅಂಥವನಿಗೆ ಅಧ್ಯಾತ್ಮ, ವೇದಾಂತ ಅನ್ನೋಂಥದ್ದು ಒಂಥರ ಸ್ವಲ್ಪ ಉಲ್ಟಾ ಥರ ಕಾಣಿಸುತ್ತೆ. ಯಾವ ವ್ಯಕ್ತಿ ಈ ಸಂಸಾರದಲ್ಲಿ ಮುಳುಗಿದ್ದಾನೆ ಅವನಿಗೇನು ಇಷ್ಟ? ಹೆಚ್ಚು ಹೆಚ್ಚು ಹಣ ಗಳಿಸಬೇಕು, ಹೆಚ್ಚು ಹೆಚ್ಚು ಸಂಪತ್ತನ್ನು ಮಾಡಬೇಕು, ಮನೆ ಮೇಲೆ ಮನೆ ಕಟ್ಕೊಳ್ಬೇಕು, ಇನ್ನೊಂದು ಅಂಗಡಿ ಮಾಡ್ಕೊಳ್ಬೇಕು, ಇನ್ನೊಂದು ಛತ್ರ ಕಟ್ಕೊಳ್ಬೇಕು, ಇನ್ನೊಂದಿಷ್ಟು ಜಾಸ್ತಿ ಜಾಸ್ತಿ ಮಾಡಬೇಕು. ನೀವು ಅಧ್ಯಾತ್ಮದ ಕಡೆಗೆ ಹೋದರೆ ಅವ್ರು ಹೇಳ್ತಾರೆ ನಿತ್ಯ ವಸ್ತು ವಿವೇಕ. ಯಾವುದು ನಿತ್ಯ, ಯಾವುದು ಅನಿತ್ಯ ಅದನ್ನು ವಿಚಾರವನ್ನು ಮಾಡು, ವೈರಾಗ್ಯವನ್ನು ಹೊಂದು. ಅದಕ್ಕೆ ಸಂಸಾರಿಗಳಿಗೆ, ಸಂಸಾರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗೆ ಅಧ್ಯಾತ್ಮ ಸ್ವಲ್ಪ ಉಲ್ಟಾ ಥರ ಕಾಣಿಸುತ್ತೆ. ಒಳ್ಳೆ ಹಿಂಗೆ ಹೇಳ್ತಾರಲ್ಲ ಯಾರು. ಅದಕ್ಕೆ ಊರ್ಧ್ವಮೂಲಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಉದಾಹರಣೆ ಕೊಟ್ಟಿದ್ದು ಭಗವಂತ. ಏನದು? ಅಶ್ವತ್ಥ ವೃಕ್ಷ ಹೇಗಿದೆ ಅಂತೆ? ಸಂಸಾರದ ಅಶ್ವತ್ಥ ವೃಕ್ಷ ಮೇಲ್ಗಡೆಗೆ ಬೇರಿದೆ, ಕೆಳಗಡೆಗೆ ರೆಂಬೆ ಚಿಗುರುಗಳಿವೆ. ಯಾವಾಗ ವ್ಯಕ್ತಿ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಯಾವಾಗ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಹೌದಾ ಈ ಶರೀರ ನಾನು ಗಮನಿಸಿ, ಜಗತ್ತಿನ ನಾನಾ ಥರದ ಸಮಸ್ಯೆಗಳು, ಜಗತ್ತಿನ ನಾನಾ ಥರದ ತಾಪತ್ರಯಗಳು ಬಂದು ಅಪ್ಪಳಿಸುವಾಗ ವ್ಯಕ್ತಿ ಸ್ವಲ್ಪ ವಿಚಾರ, ಸ್ವಲ್ಪ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿಗೆ ಹೊರಟಿದ್ದೀನಿ ನಾನು? ಏನನ್ನು ಅರಸ್ಕೊಂಡು ಹೋಗ್ತಾ ಇದ್ದೀನಿ? ನಾನು ಹೋಗ್ತಾ ಇರ್ತಕ್ಕಂಥ ಮಾರ್ಗ ಅನ್ನೋಂಥದ್ದು ಸರಿಯಾಗಿದೆಯಾ? ಅಥವಾ ನಾನು ಏನು ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ನಾನು ಏನು ಬಯಸ್ತಾ ಇದ್ದೀನಿ ಅದು ನನಗೆ ಸಿಕ್ಕಿದೆಯಾ, ಪ್ರಾಪ್ತಿ ಆಗ್ತಾ ಇದೆಯಾ? ಮನೆಯಲ್ಲಿ ಒಂದು ಸರಿ ತಮಾಷೆಯಾಗೋ ನಿಜವಾಗೋ ಹೇಳ್ತಾನೆ ಇರ್ತಾರೆ ಜನ ಮನೆಯಲ್ಲಿ. ನೀವು ಎಲ್ಲೋ ಸತ್ಸಂಗಕ್ಕೆ ಹೋಗ್ತಾ ಇರ್ತೀರಿ, ಎಲ್ಲೋ ಗುರುಗಳ ಹತ್ರ ಪಾಠವನ್ನು ಕಲೀಲಿಕ್ಕೆ ಹೋಗ್ತಾ ಇರ್ತೀರಿ, ಏನೋ ಸಂಘ ಸಂಸ್ಥೆ, ಅದು ಚಿನ್ಮಯ ಮಿಷನ್ನು, ರಾಮಕೃಷ್ಣ ಆಶ್ರಮ ಎಲ್ಲೆಲ್ಲ ಹೋಗ್ತಾ ಇರ್ತೀರಿ. ಮನೆಯವರು ಅವರಂತಾರೆ, ಏನು ಪ್ರಯೋಜನ ಅಲ್ಲಿ ಹೋಗಿ, ಏನಾದರೂ ಚೂರಾದರೆ ಬದಲಾಗಿದೆಯಾ? ಒಂದೊಂದು ಸರಿ ಅವ್ರು ಏನು ಹೇಳ್ತಾ ಇರ್ತಾರೆ ಅದು ನಮಗೆ ಅನ್ನಿಸ್ತಾ ಇರುತ್ತೆ. ಹೌದಲ್ವಾ? ಏನು ಬದಲಾಗಿದೆ? ಒಂಚೂರು ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಯೇ ಕುರುಕ್ಷೇತ್ರ ಆಗುತ್ತೆ. ಹೌದಲ್ಲ? ಗಮನಿಸಿ ನೀವು, ನನಗೆ ಇಚ್ಛೆ ಬಂದ ರೀತಿಯಲ್ಲಿ ಮನೆಯಲ್ಲಿ ಏನೋ ಘಟನೆಗಳು ಘಟಿಸಲಿಲ್ಲ, ಜನ ಮಾತು ಕೇಳಲಿಲ್ಲ, ಅಥವಾ ಏನಾಗಲಿಲ್ಲ, ನಾವು ಏನೇನಾಗ್ತೀವಿ ಯಾರಿಗೂ ಗೊತ್ತು. ನಮ್ಮ ಚರಿತ್ರೆಯನ್ನು ಓದೋರು ಇನ್ನೊಂದು 100 ವರ್ಷಗಳ ನಂತರ ನಮ್ಮ ಚರಿತ್ರೆ ಓದ್ತಾರೆ ಅಷ್ಟೇ. ಹೌದಾ? ಸುಮ್ಮನೆ ವಿಚಾರ ಮಾಡಿ ನೀವು. ಕಂಸ ಎಂಥ ದೊಡ್ಡ ರಾಜ, ಬಲಿಷ್ಠ ಅಂಥವನಿಗೆ ಹೇಳ್ತಾರೆ, ಏನೋ ಈ ದೇವಕಿಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಅಂತ. ಅದಕ್ಕೆ ಅವನೇನು ಮಾಡ್ದ? ದೇವಕಿಗೆ ಕೊಟ್ಟಿದ್ದು ಎಲ್ಲ ಮಕ್ಕಳನ್ನು ಸಾಯಿಸಿಬಿಟ್ಟ. ಅದಕ್ಕೆ ನಾವೇನಂತೀವಿ? ಏನು ಪಾಪಿ ಸ್ವಾಮಿ. ಒಂದು ವೇಳೆ ನೀವೇ ಕಂಸನ ಜಾಗದಲ್ಲಿ ಇದ್ದಿದ್ರೆ ನೀವೇನು ಸಂಪನ್ನರು ಬಿಟ್ಬಿಡ್ತಿದ್ರ? ಯಾಕೆ? ಜಗತ್ತಿನಲ್ಲಿ ಎಲ್ಲರೂ ಬದುಕಬೇಕು ಅಂತ ಇಚ್ಛೆ ಪಡ್ತಾರೆ. ಕಂಸ ಅಟ್ಲೀಸ್ಟು
7 ಮಕ್ಕಳು ಹುಟ್ಟೋ ತನಕ ಸುಮ್ಮನೆ ಇದ್ದ. ನಾವಾಗಿದ್ದರೆ ದೇವಕಿನೇ ತಂದಾಗ್ತೀವಿ. ಯಾಕೆ? ಇವಳಿದ್ರೆ ತಾನೇ ಮಕ್ಕಳು ಹುಟ್ಟೋದು. ಆದ್ದರಿಂದ ನಾವೇನು ದೊಡ್ಡ ಸಂಪನ್ನರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮತ್ತು ಭಾವಮರ್ಮಂಗಳು ಏಳುವಾಗ ತಡದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಅಂತ ಪೂಜ್ಯರು. ಆಯಾಯ ಘಟನೆಗಳು ಆಯಾ ಸಂದರ್ಭಗಳು ಬಂದಾಗ ವ್ಯಕ್ತಿಯ ನಿಜವಾದ ಪರಿಚಯ ಅನ್ನೋದು ನಮಗಾಗುತ್ತೆ. ಬೇರೆಯವ್ರದ್ದಲ್ಲ, ನಮ್ಮದು ಪರಿಚಯ ಮತ್ತೊಬ್ಬರಿಗಾಗುತ್ತೆ. ಹೊರಗಡೆ ಒಳಗಡೆಯಿಂದ ರಾಮ ಬರ್ತಾನೋ, ಲಕ್ಷ್ಮಣ ಬರ್ತಾನೋ, ರಾವಣ ಬರ್ತಾನೋ, ದುರ್ಯೋಧನ ದುಶ್ಯಾಸನ ಬರ್ತಾರೋ, ಕಂಸ ಬರ್ತಾನೋ, ಯಾರಿಗೂ ಯಾರು ಬೇಕಾದರೂ ಬರ್ಬೋದು. ಎಲ್ಲಿ ತನಕ ತತ್ ಶ್ರೀರಾಮ ಪದಾರವಿಂದ ಭಜನೆ ಕಿಂಬಾ ಭವೇ ದುರ್ಘಟಂ. ಎಲ್ಲಿ ತನಕ ಆತ್ಮತತ್ವವನ್ನು ನಾವು ತಿಳಿಯೋದಿಲ್ಲ, ಅಲ್ಲಿ ತನಕ ಈ ರೀತಿಯ ದುರ್ಘಟನೆಗಳು ಘಟಿಸ್ತಾನೆ ಇರ್ತವೆ. ಒಮ್ಮೆ ಅದನ್ನು ತಿಳ್ಕೊಂಡ ಕಿಂಬಾ ಭವೇ ದುರ್ಘಟಂ, ಆ ರೀತಿಯ ದುರ್ಘಟನೆಗಳು ಯಾಕಾಗ್ತವೆ? ಆಗೋದಿಲ್ಲ. ಆದರೆ ಸಮಸ್ಯೆ ಎಲ್ಲಿದೆ? ಸಮಸ್ಯೆ ನಮ್ಮ ಅಂತಃಕರಣದ ಒಳಗಡೆಗಿದೆ. ನಮ್ಮ ಹೃದಯವನ್ನು ಬೆಳಗುತ್ತಾ ಇರ್ತಕ್ಕಂತಹ ಆ ಶುದ್ಧ ತತ್ವದ ಕಡೆಗೆ ನಮಗೆ ಒಲವಿಲ್ಲ, ನಮಗೆ ಆಸಕ್ತಿ ಇಲ್ಲ, ನಮಗೆ ಅದರ ಪ್ರತಿ ಶ್ರದ್ಧೆ ಇಲ್ಲ. ನಮಗೆಲ್ಲಿದೆ ಒಲವು? ಹೊರಗಡೆಯ ಜಗತ್ತಿನ ಕಡೆಗಿದೆ, ವಿಷಯಗಳ ಕಡೆಗಿದೆ, ವಸ್ತುಗಳ ಕಡೆಗಿದೆ, ಮನಸ್ಸನ್ನು ರಂಜಿಸ್ತಕ್ಕಂತಹ, ಇಂದ್ರಿಯಗಳನ್ನು ಉದ್ರೇಕಿಸ್ತಕ್ಕಂತಹ, ಶರೀರಕ್ಕೆ ಸುಖವನ್ನು ಕೊಡ್ತಕ್ಕಂತಹ ವಿಷಯ ವಸ್ತು ವ್ಯಕ್ತಿಗಳಲ್ಲಿ ನಮಗೆ ಹೆಚ್ಚಿನ ಆಸಕ್ತಿ ಇದೆ. ಹೃದಯವನ್ನು ಬೆಳಗುತ್ತಾ ಇರ್ತಕ್ಕಂತಹ ಶುದ್ಧ ತತ್ವ ನಮ್ಮಲ್ಲೇ ಇದ್ರೂ ಕೂಡ ನಮ್ಮ ಲಕ್ಷ್ಯ ಎಲ್ಲಿದೆ? ನಮ್ಮ ಲಕ್ಷ್ಯ ಹೊರಗಡೆಗಿದೆ. ಒಂದು ವೇಳೆ ನನ್ನ ಲಕ್ಷ್ಯವನ್ನು ನಾನು ಅಂತರ್ಮುಖಗೊಳಿಸ್ಕೊಳ್ತೀನೋ, ಹಾಗಾದರೆ ದುರ್ಘಟನೆ ಅನ್ನೋದು ಘಟಿಸೋದಿಲ್ಲ. ನನ್ನ ಲಕ್ಷ್ಯವನ್ನು ಹೊರಗಡೆಯ ಜಗತ್ತಿನ ಕಡೆಗೆ ಇಡ್ತೀನೋ, ಹಾಗಾದರೆ ದುರ್ಘಟನೆಗಳೇ. ಯಾಕೆಂದರೆ ಹೊರಗಡೆಯ ಜಗತ್ತು ಹೇಗಿದೆ? ಇದು ಸ್ಥಿರವಾಗಿಲ್ಲ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಈ ಕ್ಷಣ ಇದ್ದ ಹಾಗೆ ಮುಂದಿನ ಕ್ಷಣ ಇರೋದಿಲ್ಲ. ಈ ಜಗತ್ತು ಬದಲಾಗ್ತಾನೆ ಇರುತ್ತೆ. ನಮ್ಮ ಮಿತ್ರ ಒಬ್ಬ ಜ್ಯೋತಿಷ್ಯರ ಬಳಿ ಹೋಗಿದ್ದ. ಬಹಳ ತಾಪತ್ರಯ, ಮುಟ್ಟಿದ್ದೆಲ್ಲ ಮಣ್ಣು, ಎಲ್ಲ ಹೋಗ್ತಾನೆ ಎಲ್ಲ ಕಡೆಗೂ ಜಗಳ, ಭಿನ್ನಾಭಿಪ್ರಾಯ. ಇವನು ಬಿಟ್ಟು ಬಂದರೂ ಇವನಿಗೋಸ್ಕರ ಅಲ್ಲಿ ಜಗಳಾಡೋ ಅಂಥ ಮಹಿಮೆ ಅಂತ. ಏನೇನೋ ಮಾಡಿದೆ, ಯಾವುದೂ ಪ್ರಯೋಜನ ಆಗಲಿಲ್ಲ. ಸರಿ, ಕೊನೆಗೆ ಜಾತಕ ಹೋಗಿ ತೋರಿಸಿದ್ರು. ತೊಗೊಂಡು ಕೂಡಲೇ ಅವನು ಜ್ಯೋತಿಷ್ಯ ಯಾರು ಹೇಳ್ತಾ ಇದ್ದ, ಅವನು ನಮ್ಮ ಮಿತ್ರನೇ. ಅವನೆಲ್ಲ ಜಾತಕ ಎಲ್ಲ ನೋಡಿ, ಎಲ್ಲ ಲೆಕ್ಕಾಚಾರ ಹಾಕಿ, ಎಲ್ಲ ಪೂರ್ತಿ ಎಲ್ಲ ಹಾಕಿ, ಎಲ್ಲ ಮೇಲೆ ಅವನಂದ, ನಿಮಗೆ 26ನೇ ವಯಸ್ಸಿನಲ್ಲಿ ಒಂದು ದುರ್ಘಟನೆ ಘಟಿಸಿದೆ ಅಂತ. ಇವನು ಹೇಳ್ದ, 26 ಅಲ್ಲ ಸರ್, ತಿಳುವಳಿಕೆ ಬಂದಾಗಿಂದ ಜೀವನದ ಪ್ರತಿ ದಿವಸವೂ ದುರ್ಘಟನೆ. ವಿಚಾರ ಮಾಡಿ, ನೀವು ದುಃಖದಲ್ಲಿದ್ದಾಗ ನಿಮ್ಗೆ ಯಾರೋ ಹೇಳ್ತಾರೆ, ಈಗ ಒಂದು 10 ವರ್ಷದಿಂದ ಒಂದು ಬೇಡವಾದಂಥ ಇನ್ಸಿಡೆಂಟ್ ಆಗಿತ್ತು ನಿಮ್ಮ ಜೀವನದಲ್ಲಿ. ಯಾರಿಗಾಗಿರೋದಿಲ್ಲ? ಎಲ್ಲರಿಗೂ ಆಗಿರುತ್ತೆ. ಏನಾದರೂ ಒಂದು ಆಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. 20 ವರ್ಷ 10 ವರ್ಷ ಹೋಗೋದು ಬೇಡ, ಪ್ರತಿ ದಿವಸ ಘಟಿಸ್ತದೆ ನಮ್ಮ ಜೀವನದಲ್ಲಿ. ಕೆಲವು ನೆನಪಿಟ್ಕೋತೀವಿ, ಕೆಲವು ಮರ್ತೋಗ್ತೀವಿ ನಾವು. ಹೌದು, ಈ ಜೀವನವೇ ದುರ್ಘಟನೆಗಳಿಂದ ಕೂಡ್ಕೊಂಡಿದೆ. ಎಲ್ಲಿ ತನಕ ನಮ್ಮ ಲಕ್ಷ್ಯ ಹೊರಗಡೆಯ ಜಗತ್ತಿನ ಕಡೆಗಿದೆಯೋ, ಹಾಗಾದರೆ ಇಲ್ಲಿ ಇವೇ ಆಗೋದು. ಯಾವಾಗ ನಾನು ನನ್ನ ಲಕ್ಷ್ಯವನ್ನು ಅಂತರ್ಮುಖಗೊಳಿಸಿಕೊಳ್ತೀನೋ, ಭಗವಂತನಲ್ಲಿ ಸ್ಥಿರಗೊಳಿಸ್ತೀನೋ, ಆವಾಗ ಮಾತ್ರ ನಿಜವಾದ ಆನಂದ, ಆವಾಗ ಮಾತ್ರ ನಿಜವಾದ ಶಾಂತಿ, ನೆಮ್ಮದಿ ಮುಂದುವರಿಯುತ್ತೆ. ನಾಳೆ ಚಿಂತನೆ ಮಾಡೋಣ.
दशरथनन्दन राम दयासागरा राम दशमुखमर्दन राम दैत्यकुलान्तक राम लक्ष्मणसेवित राम सीतावल्लभ राम सूक्ष्मस्वरूप राम सुंदर रूप राम शरथनंदन राम दयासागरा राम दयासागरा राम श्री रामचंद्र भगवान की पवन सुत हनुमान की बोलो भाई सब संतन की सद्गुरुनाथ महाराज की